ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ನಾವು ಇಂದು ಸಂಖ್ಯೆಗಳ ಗುಣಗಳು, ಪ್ರಾಪರ್ಟೀಸ್ ಆಫ್ ನಂಬರ್ಸ್ ಕುರಿತು ಅಧ್ಯಯನ ಮಾಡೋಣ. ನಾವು ಈ ಹಿಂದಿನ ತರಗತಿಯಲ್ಲಿ ಸಂಖ್ಯೆಗಳ ವಿಧಗಳು ಅಂದರೆ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟಿಜರ್ಸ್, ರ್ಯಾಷನಲ್ ನಂಬರ್ಸ್, ಇರ್ರ್ಯಾಷನಲ್ ನಂಬರ್ಸ್ ಮತ್ತು ರಿಯಲ್ ನಂಬರ್ಸ್ಗಳ ಕುರಿತು ಅಧ್ಯಯನ ಮಾಡಿದ್ವಿ. ಈಗ ಸುಮಾರು ಈ ಎಲ್ಲ ಸಂಖ್ಯೆಗಳಿಗೆ ಯಾವ್ಯಾವ ಗುಣಗಳು ಸರಿ ಹೊಂದುತ್ತವೆ ಮತ್ತು ಯಾವ್ಯಾವ ಗುಣಗಳು ಸರಿ ಹೊಂದುವುದಿಲ್ಲ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ಇಂದು ನಾವು ಕಲಿಯೋಣ ಫ್ರೆಂಡ್ಸ್. ನಾವು ಇಲ್ಲಿ ಮೊದಲನೇ ಒಂದು ಪ್ರಾಪರ್ಟಿ ಯಾವುದಂದಾಗ ಕ್ಲೋಸರ್ ಪ್ರಾಪರ್ಟಿ ಅಂದರೆ ಆವೃತ್ತ ಗುಣ. ಈ ಕ್ಲೋಸರ್ ಪ್ರಾಪರ್ಟಿ ಅಂದಾಗ ನಾವು ಸಿಂಪಲಾಗಿ ಅರ್ಥ ಮಾಡಿಕೊಳ್ಬೇಕಂದಾಗ ನಾವು ಈ ಪ್ರತಿಯೊಂದು ಕ್ರಿಯೆಯಲ್ಲಿ ಕೂಡ ನಾವು ಕ್ಲೋಸರ್ ಪ್ರಾಪರ್ಟಿಯನ್ನು ಚೆಕ್ ಮಾಡ್ತೀವಿ. ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಅಂದರೆ ನಾನು ಇಲ್ಲಿ ನಿಮಗೆ ಒಂದು ಕಾನ್ಸೆಪ್ಟ್ ಏನು ಹೇಳಬೇಕಂತ ಬಯಸ್ತೀನಿ ಅಂದಾಗ, ನಾವು ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿನ ಯಾವುದೇ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಬರುವ ಉತ್ತರವು ಅದು ಸ್ವಾಭಾವಿಕ ಸಂಖ್ಯೆನೇ ಆಗಿದೆಯೋ ಅಥವಾ ಇಲ್ಲವೋ. ಸ್ವಾಭಾವಿಕ ಸಂಖ್ಯೆಗಳಿಂದ ಯಾವುದೇ ಎರಡು ಸಂಖ್ಯೆಗಳನ್ನು ಕಳೆದಾಗ ಅಂದರೆ ವ್ಯವಕಲನ ಮಾಡಿದಾಗ ಆ ಬಂದಂಥ ಉತ್ತರ ಒಂದು ಸ್ವಾಭಾವಿಕ ಸಂಖ್ಯೆಯೇ ಆಗಿದೆಯೋ ಅಥವಾ ಇಲ್ಲವೋ. ಗುಣಾಕಾರ ಮಾಡಿದಾಗ ಅದು ಸ್ವಾಭಾವಿಕ ಸಂಖ್ಯೆಯೇ ಇದೆಯೋ ಅಥವಾ ಇಲ್ಲವೋ. ಭಾಗಾಕಾರ ಮಾಡಿದ ನಂತರವೂ ಕೂಡ ಅದು ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆಯೋ ಇಲ್ಲವೋ ಅನ್ನುವ ಒಂದು ಪ್ರೊಸೆಸನ್ನು ಯೂಸ್ ಮಾಡಿ ನಾನು ಇಲ್ಲಿ ಎಲ್ಲ ಒಂದು ಗುಣಗಳನ್ನು ಚೆಕ್ ಮಾಡ್ತೀನಿ. ಮೊದಲನೇದಾಗಿ ನಾವು ಇಲ್ಲಿ ಯಾವುದಾದ್ರೂ ಎರಡು ನಿಮಗೆ ಬೆನೆಸಿರುವಂತಹ ಯಾವುದೇ ಎರಡು ಸ್ವಾಭಾವಿಕ ಸಂಖ್ಯೆಗಳನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನಾನು ಇಲ್ಲಿ ಸೆಲೆಕ್ಟ್ ಮಾಡಿರುವ ಒಂದು ಸ್ವಾಭಾವಿಕ ಸಂಖ್ಯೆ 10, ಇನ್ನೊಂದು 100. ಈ 10 ಮತ್ತು 100 ಇವೆರಡು ಒಂದು ಸ್ವಾಭಾವಿಕ ಸಂಖ್ಯೆ, ಮತ್ತೊಂದು ಸ್ವಾಭಾವಿಕ ಸಂಖ್ಯೆ ಕೂಡಿಸಿದಾಗ ನಮಗೆ ಸಿಗುವಂತಹ ಸಂಖ್ಯೆ 110. ಇಟ್ ಈಸ್ ಅಗೇನ್ ಎ ನ್ಯಾಚುರಲ್ ನಂಬರ್. ಸೊ ಬೈ ಆ್ಯಡಿಂಗ್ ಟೂ ನ್ಯಾಚುರಲ್ ನಂಬರ್ಸ್ ವಿ ಆರ್ ಗೆಟಿಂಗ್ ಅಗೇನ್ ಎ ನ್ಯಾಚುರಲ್ ನಂಬರ್. ದಟ್ ಮೀನ್ಸ್ ಅಡಿಷನ್ ಮೀನ್ಸ್ ಸಂಕಲನ. ಅಂದರೆ ಈ ಅಡಿಷನ್ ಅಂದರೆ ಯಾವುದರಲ್ಲಿ? ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ. ಇನ್ ನ್ಯಾಚುರಲ್ ನಂಬರ್ಸ್ addition is closed. So you can say that natural numbers are closed under addition. Closed means ಅದರಲ್ಲಿನೇ ಉತ್ತರವೇ ಸಿಗುತ್ತದೆ. ಬರುವಂತಹ ಉತ್ತರ ಕೂಡ ಒಂದು ನ್ಯಾಚುರಲ್ ನಂಬರೇ ಆಗಿರುತ್ತದೆ. ಆದ ಕಾರಣ ನಾವು ಇದು ಕ್ಲೋಸ್ಡ್ ಅಂದರೆ ಆವೃತ್ತವಾಗಿದೆ. ಆವೃತ್ತ ಅಂದಾಗ ಅದರಲ್ಲಿನ ಉತ್ತರವೇ ಇದೆ ಅಂತ ಹೇಳಿ ನಾವು ಹೇಳಬಹುದು ಫ್ರೆಂಡ್ಸ್. ಸೊ ನಾನು ಸ್ವಲ್ಪ ನ್ಯಾಚುರಲ್ ನಂಬರ್ಸ್ಗೆ ಅಷ್ಟೇ ಸ್ವಲ್ಪ ವಿವರಣೆಯಾಗಿ ಹೇಳ್ತೀನಿ ಫ್ರೆಂಡ್ಸ್. ಇದೆಲ್ಲ ನೀವೇ ಟ್ರೈ ಮಾಡಿ ಚೆಕ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಇವಾಗ ಸಬ್ಟ್ರಾಕ್ಷನ್. ನೀವು ಯಾವುದೇ ಎರಡು ಸ್ವಾಭಾವಿಕ ಸಂಖ್ಯೆಗಳನ್ನು ತೆಗೆದುಕೊಂಡಾಗ ಸೊ ಚೂಸ್ ಎನಿ. So we will take first 10 minus 5. So 10 is a natural number, minus 5 is also natural number. So we will get 5. So it is also natural number. So some cases we will get again natural number. What about if you reverse the order of numbers? Means 5 minus 10. So 5 minus 10. So ಇಲ್ಲಿ ದೊಡ್ಡ ಸಂಖ್ಯೆ ಹಿಂದೆ ಇರುವ ಚಿಹ್ನೆ ಇಡಬೇಕು. ಸೊ -5. ಸೊ -5 is not a natural number. So natural number minus natural number is not equals to natural number. ಅಂದರೆ ನಾವು ಕೆಲವೊಂದು ಸಲ ಸೊ ಇದು -5 ಅನ್ನೋದು ಒಂದು ಸ್ವಾಭಾವಿಕ ಸಂಖ್ಯೆ ಅಲ್ಲ. ಇನ್ನೊಂದು ನಾವು ನೋಡಬಹುದು 10 - 10 ಇದು ಕೂಡ 0 ಸಿಗುತ್ತೆ. ಸೊ 0 ಕೂಡ ಒಂದು ಸ್ವಾಭಾವಿಕ ಸಂಖ್ಯೆ ಅಲ್ಲ. ಅಂದರೆ ನಾವೇನು ಹೇಳ್ಬೋದು, ಈ ನ್ಯಾಚುರಲ್ ನಂಬರ್ಗಳು ವ್ಯವಕಲನದಲ್ಲಿ ಅಂದರೆ ಸಬ್ಟ್ರಾಕ್ಷನಲ್ಲಿ they are not closed. So we can say that natural numbers are not closed under ಸಬ್ಟ್ರಾಕ್ಷನ್. ಸೊ ಸಬ್ಟ್ರಾಕ್ಷನ್ನಲ್ಲಿ ಇದು ಅಡಿಷನ್ನಲ್ಲಿ ಕ್ಲೋಸ್ಡ್ ಆಗಿದೆ, ಬಟ್ ಸಬ್ಟ್ರಾಕ್ಷನಲ್ಲಿ ಕ್ಲೋಸ್ಡ್ ಆಗಿಲ್ಲ ಅನ್ನೋ ಒಂದು ಗುಣವನ್ನು ನಾವು ಇಲ್ಲಿ ಕಲಿತೀವಿ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಗುಣಾಕಾರಕ್ಕೆ ಹೋಗೋಣ. ಗುಣಾಕಾರದಲ್ಲಿ ಕೂಡ ನಾವು ಕೆಲವೊಂದು ಉದಾಹರಣೆಗಳನ್ನು ತೆಗೆದುಕೊಂಡು ನಾವು ನೋಡ್ತಾ ಹೋದರೆ ನಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಸೊ ನೀವು ಯಾವುದೇ ಎರಡು ಸ್ವಾಭಾವಿಕ ಸಂಖ್ಯೆಗಳು choose any two natural numbers. You may choose whatever the number it may be. From this group you may choose any number. So I will choose small numbers only. 4 into 3, 4 3s are 12. So you may select randomly any two numbers. So if you multiply those two natural numbers, you will get again a natural number. So natural number into natural number, we will definitely get a natural number. So that's why we say that the natural numbers are closed under multiplication. Okay, ನ್ಯಾಚುರಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಮಲ್ಟಿಪ್ಲಿಕೇಶನ್. ಸೊ ಇದು ಕೂಡ ಒಂದು ಸರಿಯಾದ ಹೇಳಿಕೆಯಾಗಿದೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಹಂತಕ್ಕೆ ಹೋಗೋಣ. ಇಲ್ಲಿ ಡಿವಿಷನ್ ಅಂದಾಗ ನಾವು ಈ ಸಂಖ್ಯೆಗಳನ್ನೇ ಚೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ನಾವು ಕೆಲವೊಂದು ಸಂಖ್ಯೆಗಳು ಕ್ಲೋಸರ್ ಆಗಿರ್ತವೆ. ಸೊ 5/5 ಮಾಡಿದಾಗ ಆನ್ಸರ್ 1 ಬರುತ್ತೆ ಫ್ರೆಂಡ್ಸ್. ಬಟ್ ನಾನು ಇಲ್ಲಿ 4/3 ಇದೆ ಅಥವಾ 3/4, 3/4 ಇದನ್ನು ಭಾಗಿಸಿದಾಗ ಸೊ 3/4 ಫ್ರ್ಯಾಕ್ಷನ್ ರೂಪದಲ್ಲಿ ಸಿಗುತ್ತದೆ. ಸೊ ಫ್ರ್ಯಾಕ್ಷನ್ ರೂಪದಲ್ಲಿ ಸಿದಾಗ 3/4 ಇದು ಒಂದು ಸಂಖ್ಯೆ. ಈ ಸಂಖ್ಯೆ ನಾವು ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ನೋಡಲು ಸಿಗುವುದಿಲ್ಲ. ಆದ್ದರಿಂದ
this division is also not closed. ಅಂದರೆ addition and multiplication are closed for natural numbers, but subtraction and division are not closed for natural numbers ಅಂತ ಹೇಳಿ ನಾವು ಹೇಳಬಹುದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಹೋಗೋಣ ಹೋಲ್ ನಂಬರ್ಸ್ ಅಂದರೆ ಪೂರ್ಣ ಸಂಖ್ಯೆಗಳು. ಸೊ ಲೆಟ್ ಅಸ್ ಟೇಕ್. ಸೊ ನನ್ನ ಪ್ರಕಾರ ಈ ಪೂರ್ಣ ಸಂಖ್ಯೆಗಳ ಪೂರ್ತಿ ಈ ಸ್ವಾಭಾವಿಕ ಸಂಖ್ಯೆಗಳೇನಿದೆಯಲ್ಲ, ಸೊ all the properties will apply to the whole numbers also. Whole numbers are closed under addition and they are not closed under subtraction. They are closed under multiplication and they are not closed under division. You may check, take any two natural numbers, just ಒಂದು 0 ಇಲ್ಲ ಫ್ರೆಂಡ್ಸ್, ಕೆಲವೊಂದ್ಸಲ -5 ಕೂಡ ಬರುತ್ತೆ ಕಳೆದಾಗ. ಸೊ -5 ಬರುವುದರಿಂದ ಸೊ ದಟ್ ಈಸ್ ನಾಟ್ ಎ ಹೋಲ್ ನಂಬರ್. ಸೊ -5 is not a whole numbers. That's why the whole numbers are not closed under subtraction. ಸೊ ಅಗೇನ್ ಸೊ ಸೇಮ್ ನ್ಯಾಚುರಲ್ ನಂಬರ್ಸ್ಗೂ ಮತ್ತು ಹೋಲ್ ನಂಬರ್ಸ್ಗೂ ಸೇಮ್ ಆಗಿರುತ್ತೆ ಆವೃತ್ತ ಗುಣ. ಸೊ ನಾವು ಇವಾಗ ಇಂಟೀಜರ್ಸ್ಗೆ ಹೋಗೋಣ ಫ್ರೆಂಡ್ಸ್. ಟೇಕ್ ಎನಿ ಟು ಇಂಟೀಜರ್ಸ್. ಸೊ ಟೇಕ್ -5 ಆ್ಯಂಡ್ -6. ಸೊ -5 -6 ಇವೆರಡನ್ನು, ಸೊ -5 ಒಂದು -6 ಒಂದು, ಇವೆರಡು ಸೇಮ್ ಚಿಹ್ನೆಗಳಿವೆ. ಸೊ ವಿ ಮೇ ಆ್ಯಡ್. ಸೊ ವಾಟ್ ವಿ ಡೂ, ಸೊ ಇದು ಏನಾಗುತ್ತೆ ಫ್ರೆಂಡ್ಸ್, ಸೊ ಇಲ್ಲಿ ಸಂಕಲನ ಅಂದಾಗ ನಾವು ಈ ರೀತಿ ಕೂಡ ಬರೀಬೋದು ಫ್ರೆಂಡ್ಸ್. ಕೆಲವೊಬ್ರು ಮತ್ತು ಸರ್ ಸಂಕಲನ ಅಂತ ಹೇಳಿರಲ್ಲ, ಎರಡಕ್ಕೂ ಮೈನಸ್ ತೊಗೊಂಡಿರಲ್ಲ. ಸೊ ನಾನು -5 ಮತ್ತು -6 ಸಂಕಲನ ಮಾಡ್ತೀನಿ. ಸಂಕಲನ ಅಂದರೆ ಪ್ಲಸ್ ಬರ್ಕೋತೀನಿ. ಸೊ ಇದನ್ನು ಬಿಡಿಸಿದಾಗ -5 -6. ಸೊ -5 -6 ವಿಲ್ ಬಿ -11. ಸೊ ಇದು ನೋಡಿ, ಇಲ್ಲಿ ಇದೊಂದು ಯಾವುದು ಇಂಟೀಜರ್, ಇದೂ ಒಂದು ಇಂಟೀಜರ್. ಸೊ ಬಂದಿರುವ ಉತ್ತರ -11 ಕೂಡ ಇದರಲ್ಲಿ ಇರುತ್ತೆ ಫ್ರೆಂಡ್ಸ್. ಸೊ ಇದು ಕೂಡ ಒಂದು ಅಂದರೆ ಯಾವುದು ಇಂಟೀಜರೇ ಆಗಿದೆ, ಅಂದರೆ ಪೂರ್ಣಾಂಕನೇ ಆಗಿದೆ. ಆದ್ದರಿಂದ ಈ ಪೂರ್ಣಾಂಕಗಳು ನಾವು ಏನು ಹೇಳ್ತೀವಿ ಅಂದಾಗ, ಈ ಪೂರ್ಣಾಂಕಗಳು ಇದರಲ್ಲಿ ಸಂಕಲನದಲ್ಲಿ ಆವೃತ್ತವಾಗಿವೆ. ಸೊ ಇಂಟೀಜರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಅಡಿಷನ್ ಅಂತೇಳಿ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬರೋಣ ಇಲ್ಲಿ ನಾವು ವ್ಯವಕಲನಕ್ಕೆ. ಸೊ ಚೂಸ್ ಎನಿ ಟೂ ಇಂಟೀಜರ್ಸ್. ಸೊ -11 + 12. ಸೊ ಇವೆರಡನ್ನು ಕಳೆಯಬೇಕಾಗಿದೆ. ಸೊ ಸಬ್ಟ್ರಾಕ್ಟ್ ಅಂದಾಗ ನಡುವೆ ಮೈನಸ್ ಆಗಬೇಕು. ಸೊ -11ನಲ್ಲಿ +12 ಸಬ್ಟ್ರಾಕ್ಟ್ ಮಾಡಿ ಕಳೆಯಿರಿ. ಸೊ ವಾಟ್ ವಿಲ್ ವಿಲ್ ಡೂ ದ ಸೇಮ್ ಪ್ರೊಸೆಸ್. ಸೊ -11 - into - ಪ್ಲಸ್. ಸೊ minus into plus -12. So they have same signs. We need to add again. So that is -23. ಸೊ ಇಲ್ಲಿ ನಾವು ಯಾವುದೇ ಎರಡು ಸಂಖ್ಯೆಗಳು, ಯಾವ ಸಂಖ್ಯೆಗಳು ಪೂರ್ಣಾಂಕಗಳು. ಸೊ integers. So take any two integers, you will get again a integer. That's why integers are also closed under subtraction. ಸೊ ಸಬ್ಟ್ರಾಕ್ಷನ್ ಅಲ್ಲಿ ಕ್ಲೋಸ್ ಆಗಿವೆ ಅಂತ ಅರ್ಥ. ನೀವು ಬೇರೆ ಬೇರೆ ಸಂಖ್ಯೆಗಳನ್ನು ತೆಗೆದುಕೊಂಡು ಯಾವುದಾದ್ರೂ ಒಂದು ಸಂಖ್ಯೆ ಒಂದು ವೇಳೆ ವ್ಯವಕಲನದಲ್ಲಿ ಸಬ್ಟ್ರಾಕ್ಷನ್ನಲ್ಲಿ ಕ್ಲೋಸರ್ ಆಗಿಲ್ಲ ಅಂದಾಗ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ನೀವು ಬೇರೆ ಬೇರೆ ಸಂಖ್ಯೆಗಳನ್ನು ಪ್ರಯತ್ನ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಸೊ ನಾವು ಈ ಎರಡು ಗುಣಗಳು ಅಂದರೆ ಇಲ್ಲಿ ನಾವು ಗುಣಾಕಾರ ಕೂಡ ಇದರಲ್ಲಿ ನಾವು ಚೆಕ್ ಮಾಡಿ ನೋಡಿ. ಗುಣಾಕಾರವು ಕೂಡ ದ ಇಂಟಿಜರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಮಲ್ಟಿಪ್ಲಿಕೇಶನ್. ಸೊ ನೀವೇ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ನೀವೇ ಪ್ರಯತ್ನ ಮಾಡಿ ನೋಡಿ ಫ್ರೆಂಡ್ಸ್. ಏಕೆಂದಾಗ ನಾನು ನೀವು ಕೂಡ ಸ್ವಲ್ಪ ಪ್ರಯತ್ನ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಬಟ್ ವಾಟ್ ಅಬೌಟ್ ಡಿವಿಷನ್ ಅಂದಾಗ ನಾವು ಇದೇ ಒಂದು ಗುಣವನ್ನು ಇದೇ ಒಂದು ಉದಾಹರಣೆ ತೆಗೆದುಕೊಳ್ಳಬಹುದು ಫ್ರೆಂಡ್ಸ್. ಸೊ 3/4 = 3/4. 3/4 ಇದು 3/4. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ p/q. ಸೊ ಇಟ್ ಇಸ್ ನಾಟ್ ಎನ್ ಇಂಟೀಜರ್. ಇದು ಒಂದು ಪೂರ್ಣಾಂಕ ಅಲ್ಲ. ಸೊ ಇದು ಪೂರ್ಣಾಂಕ ಅಲ್ಲ ಅಂದಾಗ ದಿಸ್ ಈಸ್ ನಾಟ್ ಇಂಟೀಜರ್. ಸೊ ಇದೊಂದು ಏನು ಪೂರ್ಣಾಂಕ ಅಲ್ಲ ಅಂದಾಗ ಸೊ ಇಂಟೀಜರ್ಸ್ ಆರ್ ನಾಟ್ ಕ್ಲೋಸ್ಡ್ ಅಂಡರ್ ಡಿವಿಷನ್. ಸೊ ನಾನು ಇಲ್ಲಿ 3 ಸಂಖ್ಯೆಗಳ ಒಂದು ಕನ್ಕ್ಲೂಷನ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿ ಸಂಕಲನ, ಸೊ ನ್ಯಾಚುರಲ್ ನಂಬರ್ಸ್ ಆ್ಯಂಡ್ ಹೋಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್, ನಾಟ್ ಅಂಡರ್ ಸಬ್ಟ್ರಾಕ್ಷನ್ ಆ್ಯಂಡ್ ಡಿವಿಷನ್. ಬಟ್ ಇಂಟೀಜರ್ಸ್ ಕ್ಲೋಸ್ಡ್ ಅಂಡರ್ ಅಡಿಷನ್, ಸಬ್ಟ್ರಾಕ್ಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್, ಬಟ್ ನಾಟ್ ಅಂಡರ್ ಡಿವಿಷನ್. ಅರ್ಥ ಆಯ್ತಾ ಫ್ರೆಂಡ್ಸ್? ಸೊ ನೀವು ಕೂಡ ಕೆಲವೊಂದು ಲೆಕ್ಕಗಳನ್ನು ತೆಗೆದುಕೊಂಡು ಅದರ ಗುಣಗಳ ಕುರಿತು ಅಧ್ಯಯನ ಮಾಡಿ ಫ್ರೆಂಡ್ಸ್. ಈಗ ನಾವು ಈ ಆವೃತ್ತ ಗುಣವನ್ನೇ ರೇಷನಲ್ ನಂಬರ್ಸ್ಗೆ ಅಪ್ಲೈ ಮಾಡಿ ನೋಡೋಣ. ರೇಷನಲ್ ನಂಬರ್ಸ್ ಅಂದಾಗ ದ ನಂಬರ್ಸ್ ವಿಚ್ ಆರ್ ಇನ್ ದ ಫಾರ್ಮ್ ಆಫ್ p/q. ಯಾವುದೇ ಎರಡು ರೇಷನಲ್ ನಂಬರ್ಸನ್ನು ತೆಗೆದುಕೊಂಡು ಯಾವುದೇ ಎರಡು. ಸೊ ನಾನು ಇಲ್ಲಿ ತೆಗೆದುಕೊಳ್ಳುವಂತಹ ಒಂದು ರೇಷನಲ್ ನಂಬರ್, ಸೊ 3/7 ಪ್ಲಸ್ ಇಂಟು ದ ಬ್ರ್ಯಾಕೆಟ್ -5/6. ಅಂದರೆ ನಾನು ತೆಗೆದುಕೊಂಡಿರುವಂತಹ ಎರಡು ರೇಷನಲ್ ನಂಬರ್ಸ್, ಒಂದು 3/7, ಇನ್ನೊಂದು -5/6. ಇವೆರಡನ್ನು ನಾವು ಸಂಕಲನ ಮಾಡಿ ನೋಡೋಣ. ಸೊ ಸಂಕಲನ ಮಾಡಿದಾಗ ಸೊ 3/7 ಆಸ್ ಇಟ್ ಈಸ್, ಇದು ಪ್ಲಸ್ ಇಂಟು -5/6. ಸೊ 7 ಮತ್ತು 6 ಸೊ LCM ಆಫ್ 7 and 6, 7 6 42. ಸೊ 42 ನಾವು ಆಸ್ ಇಟ್ ಈಸ್ ಆಗ್ಬೋದು. ಸೊ 6 3 18 -7 5 35. ಸೊ ಈ ರೀತಿಯಲ್ಲಿ ಮಾಡಿದಾಗ ನಮಗೆ ಸಿಗುವಂತಹ ಉತ್ತರ 35 - 18. ಸೊ 35 - 18 ಮೈನಸ್ ಮಾಡಿದಾಗ ನಾವು 17/4
42. ಸೊ ಇದು 17 ಬೈ ಪ್ಲಸ್ ಅಂದರೆ ಮೈನಸ್ ಇದು 37 ದೊಡ್ಡದಾಗಿ 35 ದೊಡ್ಡದಾಗಿದೆ. ಸೊ ಮೈನಸ್ 17/42 ಈಸ್ ದ ಕರೆಕ್ಟ್ ಆನ್ಸರ್. ಸೊ ಮೈನಸ್ 17/42 ಇದು ಒಂದು ರ್ಯಾಷನಲ್ ಸಂಖ್ಯೆಯೋ ಅಥವಾ ಅಲ್ಲವೋ? ಸೊ ಇಟ್ ಈಸ್ ಎ ರ್ಯಾಷನಲ್ ನಂಬರ್. ಮೈನಸ್ 17/42 ಈಸ್ ಎ ರ್ಯಾಷನಲ್ ನಂಬರ್. ಸೊ ಇಫ್ ಯು ಟೇಕ್ ಎ ರ್ಯಾಷನಲ್ ನಂಬರ್ plus again a rational number, so answer is also rational number. That's why so we say that addition is closed under, so we may say that not, so rational numbers are closed under addition. So next same way ನೀವು ಈ ಸಬ್ಟ್ರಾಕ್ಷನ್ ಕೂಡ ಚೆಕ್ ಮಾಡಬಹುದು. ನಾನು ಎರಡು ಸಂಖ್ಯೆಗಳನ್ನು ಕೊಡ್ತೀನಿ ಫ್ರೆಂಡ್ಸ್, ಸೊ ನೀವೇ ಚೆಕ್ ಮಾಡಿ ನೋಡಿ. ಸೊ ಬೇರೆ ಬೇರೆ ಇಲ್ಲಿ ನಾನು ಈ ಸಂಕಲನ ಸಲುವಾಗಿ ಕೂಡ ನಾನು ಬೇರೆ ಎರಡು ರ್ಯಾಷನಲ್ ನಂಬರ್ಸನ್ನು ಕೊಡ್ತೀನಿ, ನೀವು ಇಲ್ಲಿ ಬರ್ಕೋಬಹುದು ಫ್ರೆಂಡ್ಸ್. ಸೊ ಇಲ್ಲಿ 3/8 ಆ್ಯಂಡ್ -6/13 ಈ ಎರಡು ಸಂಖ್ಯೆಗಳು ಸಂಕಲನದಲ್ಲಿ ಕ್ಲೋಸರ್ ಆಗಿವೆಯೋ ಅಥವಾ ಇಲ್ಲ? ಸೊ 2/7 ಆ್ಯಂಡ್ -7/8 ಈ ಎರಡು ಸಂಖ್ಯೆಗಳನ್ನು ಒಂದರಲ್ಲೊಂದು ಕೂಡಿಸಿ ನೋಡಿ, ಮತ್ತೆ ಬರುವಂತಹ ಉತ್ತರ ಒಂದು ರೇಷನಲ್ ನಂಬರ್, ಅಂದರೆ ಒಂದು ಯಾವುದು ಪೂರ್ಣ ರೇಷನಲ್ ನಂಬರ್ಸ್ ಅಂದಾಗ ಭಾಗಲಬ್ಧ ಸಂಖ್ಯೆ ಆಗಿದೆಯೋ ಅಥವಾ ಇಲ್ಲವೋ ಅಂಥೇಳಿ ಚೆಕ್ ಮಾಡಿ ಫ್ರೆಂಡ್ಸ್. ಸೊ ಭಾಗಲಬ್ಧ ಸಂಖ್ಯೆಗಳು ಈ ಭಾಗಲಬ್ಧ ಸಂಖ್ಯೆನೇ ಆಗಿದ್ದರೆ ಅದು ಸಂಕಲನದಲ್ಲಿ ಕ್ಲೋಸರ್ ಅಂದರೆ ಆವೃತ್ತ ಆಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ನಾವು ಸಬ್ಟ್ರಾಕ್ಷನ್ಗೆ ಹೋಗೋಣ ಫ್ರೆಂಡ್ಸ್. ಸೊ ಸಬ್ಟ್ರಾಕ್ಷನ್ನಲ್ಲಿ ಅದು ಯಾವ ರೀತಿಯಲ್ಲಿ ಬರುತ್ತೆ? ಸೊ ಸೇಮ್ ಸಂಖ್ಯೆಗಳನ್ನು ನೀವು ತೆಗೆದುಕೋಬೋದು ಅಥವಾ ಬೇರೆ ಸಂಖ್ಯೆಗಳು ಕೂಡ ತೆಗೆದುಕೋಬೋದು. ನಾನಿಲ್ಲಿ ತೆಗೆದುಕೊಂಡಿರುವ ಎರಡು ಸಂಖ್ಯೆ -5/7 ಮತ್ತು 2/3, ಅಂದರೆ ನಾವು ಯಾವ ಈ ಸಂಖ್ಯೆಯಲ್ಲಿ ಈ ಸಂಖ್ಯೆಯನ್ನು ಕಳೆಯೋಣ. ಸೊ -5/7 -5/7 -2/3. ಸೊ ಕಳೆಯಬೇಕಂದಾಗ ನಡುವೆ ಮೈನಸ್ ತೆಗೆದುಕೋಬೇಕು ಫ್ರೆಂಡ್ಸ್. ಸೊ ಇವೆರಡರ ಲಸ ಎಷ್ಟು? 7 3 21. ಸೊ ದೇ ಆರ್ ಕೋ ಪ್ರೈಮ್ ನಂಬರ್ಸ್, ವಿ ಕ್ಯಾನ್ ಮಲ್ಟಿಪ್ಲೈ ದೆಮ್ ಆ್ಯಂಡ್ ಫೈಂಡ್ ದ LCM directly. When you got the LCM by multiplying these two, so you can cross multiply them. So 5 3s ಅಂದರೆ ಓರೆ ಗುಣಾಕಾರ ಮಾಡ್ಬೋದು ಫ್ರೆಂಡ್ಸ್. ಸೊ -5 3 15 -2 7 14. So they have same signs, we may add them. So minus into minus we need to add them, not into. So minus will be minus only while adding. So 15 plus 14 will be 29/21. So 29/21 is also again a rational number. That is why so rational numbers are closed under subtraction. ಅಂದರೆ ಭಾಗಲಬ್ಧ ಸಂಖ್ಯೆಗಳು ವ್ಯವಕಲನದಲ್ಲಿ ಆವೃತ್ತವಾಗಿವೆ ಅಥವಾ ಆವೃತ್ತ ಹೊಂದಿವೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ನೀವು ಗುಣಾಕಾರದಲ್ಲಿ ಕೂಡ ನಾವು ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಸೊ ಮೈನಸ್ ನಾನು ಇಲ್ಲಿ ಬೇರೆ ಸಂಖ್ಯೆಗಳನ್ನು ತೆಗೆದುಕೊಳ್ತೀನಿ ಫ್ರೆಂಡ್ಸ್, ನೀವು ಇದನ್ನು ಚೆಕ್ ಮಾಡಬಹುದು. ಸೊ ಇಲ್ಲಿ ನಾನು ತೆಗೆದುಕೊಳ್ಳುವ ಸಂಖ್ಯೆಗಳು -2/3 ಆ್ಯಂಡ್ -2/3 ಇಂಟು 4/5 ಈ ಸಂಖ್ಯೆಗಳನ್ನು ಆಯ್ಕೆ ಮಾಡ್ಕೊಳ್ಳೋಣ. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ 2 4 8 ಭಾಗಿಲೆ 3 5 15. ಸೊ ಮಲ್ಟಿಪ್ಲಿಕೇಶನ್ ಇಸ್ ವೆರಿ ಈಸಿ ಇನ್ ಫ್ರಾಕ್ಷನ್ಸ್. ಸೊ ವಿ ಕ್ಯಾನ್ ಮಲ್ಟಿಪ್ಲೈ ಡಿನಾಮಿನೇಟರ್ ಆ್ಯಂಡ್ ನ್ಯೂಮಿನೇಟರ್ ಅಂದರೆ ಅಂಶ ಮತ್ತು ಛೇದವನ್ನು ಗುಣಿಸಿದಾಗ ನಮಗೆ ಈ ರೀತಿಯ -8/15 ಸಿಗುತ್ತೆ ಫ್ರೆಂಡ್ಸ್. ಸೊ ಇದು ಕೂಡ ಒಂದು. ಸೊ ಮಲ್ಟಿಪ್ಲಿಕೇಶನ್ ಈಸ್ ಆಲ್ಸೋ ಕ್ಲೋಸ್ಡ್. ಸೊ ರ್ಯಾಷನಲ್ ನಂಬರ್ಸ್ ಆರ್ ಆಲ್ಸೋ ಕ್ಲೋಸ್ಡ್ ಅಂಡರ್ ಮಲ್ಟಿಪ್ಲಿಕೇಶನ್ ಅಂತ ಹೇಳಿ ಹೇಳಬಹುದು ಫ್ರೆಂಡ್ಸ್. ಸೊ ನಾನು ಇಲ್ಲಿ ನಿಮಗೆ ಹೇಳಲು ಬಯಸಿರುವಂತಹ ಅಂಶ ಅಂದಾಗ, ಸೊ ಇಲ್ಲಿ ನಾವು ಈ ಹಿಂದೆ ಕಲ್ತಿರುವ ಹಾಗೆ ಈ ವಾಟ್ ಅಬೌಟ್ ರ್ಯಾಷನಲ್ ನಂಬರ್ಸ್ ನಾವು ಇಲ್ಲೊಂದು ಹಿಂದೆ ಒಂದು ಲೆಕ್ಕ ಮಾಡಿದ್ದೀವಲ್ಲ, ಹಿಂದಿನ ಲೆಕ್ಕದಲ್ಲಿ ನಾವು ಏನು ಮಾಡಿದ್ದೀವಿ ಅಂದಾಗ ಈಗ 3/4. ಸೊ 3/4. ಸೊ 3 4 ಭಾಗಿಸಿದಾಗ 3/4 ಬಂತಿದೆ. ಸೊ 3 4 ಭಾಗಿಸಿದಾಗ 3/4 ಇದು ಉತ್ತರ ಬರುತ್ತದೆ. ಸೊ ರೇಷನಲ್ ನಂಬರ್ 3 ಈಸ್ ಎ ರೇಷನಲ್ ನಂಬರ್, 4 ಈಸ್ ಎ ರೇಷನಲ್ ನಂಬರ್. ಸೊ 3/4 ಈಸ್ ಅಗೇನ್ ಎ ರೇಷನಲ್ ನಂಬರ್. ಹೌದು, ಅಂದರೆ ಭಾಗಕಾರ ಮೀನ್ಸ್ ಡಿವಿಷನ್ ಈಸ್ ಕ್ಲೋಸ್ಡ್ ಅಂಡರ್ rational numbers. So we may check like this also. 5/6 divided by 0. So what is its answer? 5/6 divided by 0 will be, so will it becomes what it becomes? So ಇದು divide ಇದ್ದಾಗ 5/6 into 1/0. So 0/1 is 1/0. So 5 1s are 5 divided by 6 0s are 0. So denominator is 0. We know that Q will not be 0. So Q 0 ಆಗಿಲ್ಲ, ಕೆಳಗಡೆ 0 ಇದ್ದಾಗ ಇದು ನಾಟ್ ಡಿಫೈನ್ಡ್. ಸೊ ಇದರ ಉತ್ತರ ನಮಗೆ ಗೊತ್ತಿಲ್ಲ ಫ್ರೆಂಡ್ಸ್. ಸೊ 0 ಕೆಳಗಡೆ ಬಂದಾಗ ನಾಟ್ ಡಿಫೈನ್ಡ್ ಬರುತ್ತೆ ಫ್ರೆಂಡ್ಸ್. ಸೊ ಅದಕ್ಕಾಗಿ ಭಾಗಾಕಾರ ಮೀನ್ಸ್ ರೇಷನಲ್ ನಂಬರ್ಸ್ ಆರ್ ನಾಟ್ ಕ್ಲೋಸ್ಡ್ ಅಂಡರ್ ಡಿವಿಷನ್ ಎಕ್ಸೆಪ್ಟ್ GF ವೆನ್ ಯು ಡಿವೈಡ್ ಬೈ 0. ಸೊ ಇದನ್ನು ಹೊರತುಪಡಿಸಿದರೆ ಕೆಲವೊಂದು ಸಲ ನಾವು ದೇ ಆರ್ ಕ್ಲೋಸ್ಡ್ ಅಂತ ಹೇಳ್ಬೋದು. ಬಟ್ ನಿಮಗೆ ಗುಣ ಕೇಳಿದಾಗ ಆರ್ ರೇಷನಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಡಿವಿಷನ್? ನೋ, ದೇ ಆರ್ ನಾಟ್ ಕ್ಲೋಸ್ಡ್ ಅಂಡರ್ ಡಿವಿಷನ್ ಅಂತೇಳಿ ಬರಿಬೇಕು ಫ್ರೆಂಡ್ಸ್. ಸೊ ನಾವು ಇಲ್ಲಿ ಈ ರೇಷನಲ್ ನಂಬರ್ಸ್ ನಾವು ಗುಣವನ್ನು ಕೂಡ ಕಲ್ತೀವಿ ಫ್ರೆಂಡ್ಸ್. ಸೊ ಇಲ್ಲಿ ನಾವು ಕಲ್ತಿರುವಂತಹ ಈ ಎಲ್ಲ ಗುಣಗಳು ನಮಗೆ ಅಂದರೆ ನಾವು ಗುಣಗಳು ಕೇವಲ ರೇಷನಲ್ ನಂಬರ್ಸ್ವರೆಗೆ ಅಷ್ಟೇ ಚೆಕ್ ಮಾಡ್ತೀವಿ ಫ್ರೆಂಡ್ಸ್. ಸೊ ಇವೇ ಗುಣಗಳು ನಾವು ಎಲ್ಲಿ ಅಂದಾಗ ನಾವು ರಿಯಲ್ ನಂಬರ್ಸ್ ಕೂಡ ಅಪ್ಲೈ ಮಾಡ್ತೀವಿ ಫ್ರೆಂಡ್ಸ್. ಸೊ ರಿಯಲ್ ನಂಬರ್ಸ್ನಲ್ಲೂ ಕೂಡ ಸೇಮ್ ಈ ರೀತಿಯ ಗುಣಗಳೇ ಬರುತ್ತೆ ಫ್ರೆಂಡ್ಸ್. ಸೊ ನಾನು ಇಲ್ಲಿ ಬಯಸಿದ್ದೇನೆಂದಾಗ ಇಲ್ಲಿ ಇರ್ರೇಷನಲ್ ನಂಬರ್ಸಲ್ಲಿ ಕೂಡ ಬರುತ್ತೆ. ಇರ್ರೇಷನಲ್ ನಂಬರ್ಸ್ ನೋಡೋಣ ನಾವು ನೆಕ್ಸ್ಟ್ ಪಾರ್ಟ್ನಲ್ಲಿ ನೋಡೋಣ ಫ್ರೆಂಡ್ಸ್. ಈಗ ನಾವು
ಅಭಾಗಲಬ್ಧ ಸಂಖ್ಯೆಗಳು. ಸೊ ಇರ್ರ್ಯಾಷನಲ್ ನಂಬರ್ಸ್ನ ಒಂದು ಗುಣವನ್ನು ಇಲ್ಲಿ ಕಲಿಯೋಣ ಫ್ರೆಂಡ್ಸ್. ಸೊ ನಾನು ಇಲ್ಲಿ ಇರ್ರ್ಯಾಷನಲ್ ನಂಬರ್ಸ್ ಅಂದಾಗ ನಾವು √2 ಆ್ಯಂಡ್ -√2 ಕೂಡ ತೆಗೆದುಕೋಬಹುದು ಫ್ರೆಂಡ್ಸ್. ಸೊ -√2 ಬರುತ್ತೆ ಫ್ರೆಂಡ್ಸ್, ಬಟ್ -2 ಬರಲ್ಲ. ಇದು ಒಂದು ಇಮ್ಯಾಜಿನರಿ ನಂಬರ್ಸ್, ಊಹಾ ಸಂಖ್ಯೆಗಳು. ಸೊ ಈ ರೀತಿಯ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಎಂದು ಕರೆಯುವುದಿಲ್ಲ ಫ್ರೆಂಡ್ಸ್. ಸೊ ಈ ಸಂಖ್ಯೆ ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ. ಸೊ ದಟ್ ಮೀನ್ಸ್ ಇರ್ರ್ಯಾಷನಲ್ ನಂಬರ್ ಆಗಿರುತ್ತೆ ಫ್ರೆಂಡ್ಸ್. ಸೊ ನೀವು ಯಾವುದೇ ಒಂದು √2 ತೆಗೆದುಕೊಂಡಾಗ ಸೊ ಅದರಲ್ಲಿ ಪ್ಲಸ್ ಯಾವುದು ಪ್ಲಸ್ ಮಾಡೋಣ, -√2 ಅನ್ನೇ ಪ್ಲಸ್ ಮಾಡಿದಾಗ ಏನಾಗುತ್ತೆ ಫ್ರೆಂಡ್ಸ್, ಸೊ √2 -√2 ಸೊ ಈಸ್ ಈಕ್ವಲ್ಸ್ ಟು 0 ಬರುತ್ತೆ ಫ್ರೆಂಡ್ಸ್. ಸೊ 0 ಈಸ್ ಎ ರ್ಯಾಷನಲ್ ನಂಬರ್, ಇದು ಇರ್ರ್ಯಾಷನಲ್ ನಂಬರ್ ಅಲ್ಲ. ಸೊ ದಟ್ ಮೀನ್ಸ್ ಇರ್ರ್ಯಾಷನಲ್ ನಂಬರ್ಸ್ ಆರ್ ನಾಟ್ ಕ್ಲೋಸ್ಡ್ ಅಂಡರ್ ಅಡಿಷನ್. ಅದೇ ರೀತಿಯಲ್ಲಿ ನೀವು √2 ಅಲ್ಲಿ ಅಥವಾ ಪೈನಲ್ಲಿ ನಾವು ಪೈಯನ್ನು ತೆಗೆದುಕೊಂಡ ಪೈಯನ್ನೇ ಕಳೆದಾಗ ಬರುವಂತಹ ಉತ್ತರ 0. ಸೊ ಇದು ಕೂಡ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಸೊ ಆದ್ದರಿಂದ ಇದು ಒಂದು ಸೊ ವಿ ಕ್ಯಾನ್ ಸೇ ದಟ್ ಸಬ್ಟ್ರಾಕ್ಷನ್ಸ್. ಸೊ ಇರ್ರ್ಯಾಷನಲ್ ನಂಬರ್ಸ್ ಆರ್ ನಾಟ್ ಕ್ಲೋಸ್ಡ್ ಅಂಡರ್ ಸಬ್ಟ್ರಾಕ್ಷನ್. ಸೊ ಗುಣಾಕಾರಕ್ಕೆ ಹೋಗೋಣ ಫ್ರೆಂಡ್ಸ್. ಸೊ √2 × √2 ಮಾಡೋಣ. ಸೊ √2 × √2 ಮಾಡಿದಾಗ ಏನಾಗುತ್ತೆ ಫ್ರೆಂಡ್ಸ್, ಅಥವಾ √3 × √3. ಸೊ √2 × √2 is √2 whole square. ಸೊ ಸ್ಕ್ವೇರ್ ಆ್ಯಂಡ್ ರೂಟ್ ವಿಲ್ ಗೆಟ್ ಕ್ಯಾನ್ಸಲ್, ಆನ್ಸರ್ ಇಸ್ 2. ಸೊ 2 ಬಂದಾಗ ಇದು ಒಂದು ರ್ಯಾಷನಲ್ ನಂಬರ್, ಇದೊಂದು ಭಾಗಲಬ್ಧ ಸಂಖ್ಯೆ. ಅಥವಾ √3 × √3 ಕೂಡ ಮಾಡಿ ನೋಡ್ಬೋದು ಫ್ರೆಂಡ್ಸ್. ಸೊ √3 × √3, √3 × √3 is 3, ನಾವು ಡೈರೆಕ್ಟ್ಲಿ ಬರೀಬೋದು. ಸೊ √3 × √3, ಸೊ √3 whole square ಕನೆಕ್ಟ್ ಆಲ್ಸೋ. ಸೊ ಸ್ಕ್ವೇರ್ ರೂಟ್ ವಿಲ್ ಗೆಟ್ ಕ್ಯಾನ್ಸಲ್, ಆನ್ಸರ್ ಇಸ್ 3 ಅಗೇನ್. ಸೊ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದ್ದರಿಂದ ವಿ ಕ್ಯಾನ್ ಸೇ ದಟ್ ದ ಮಲ್ಟಿಪ್ಲಿಕೇಶನ್ ಇಸ್ ಆಲ್ಸೋ ನಾಟ್ ಕ್ಲೋಸ್ ಅಂಡರ್. ಸೊ ಇರ್ರ್ಯಾಷನಲ್ ನಂಬರ್ಸ್ ಆರ್ ನಾಟ್ ಕ್ಲೋಸ್ ಅಂಡರ್ ಮಲ್ಟಿಪ್ಲಿಕೇಶನ್ ಆಲ್ಸೋ. ಸೊ ಡಿವಿಷನಲ್ಲಿ ಕೂಡ ಫ್ರೆಂಡ್ಸ್, ಡಿವಿಷನ್ ಯಾವುದರಲ್ಲೂ ಕೂಡ ಕ್ಲೋಸ್ಡ್ ಆಗಿಲ್ಲ, ಯಾವುದೇ ಸಂಖ್ಯೆಗಳು ತೆಗೆದುಕೊಂಡಾಗ, ಬಿಕಾಸ್ ಡಿನಾಮಿನೇಟರಲ್ಲಿ 0 ಬಂದಾಗ. ಸೊ ಇಫ್ ಯು ಗಾಟ್ ಡಿನಾಮಿನೇಟರ್ ಇಸ್ 0, ಸೊ ದೇ ಆರ್ ನಾಟ್. ಸೊ ಇಲ್ಲಿ ಇರ್ರ್ಯಾಷನಲ್ ನಂಬರಲ್ಲಿ 0ನೇ ಬರೋದಿಲ್ಲ ಫ್ರೆಂಡ್ಸ್. ಸೊ ಅಂದಾಗ ನಾವು ಈ ರೀತಿ ಕೂಡ ತೆಗೆದುಕೋಬೋದು. ಸೊ √3/√3. ಸೊ √3/√3 ಕ್ಯಾನ್ಸಲ್ ಆದಾಗ ಆನ್ಸರ್ ಇಷ್ಟು 1 ಬರುತ್ತೆ. ಸೊ 1 ಈಸ್ ಎ ರ್ಯಾಷನಲ್ ನಂಬರ್. ಸೊ ದಟ್ಸ್ ವೈ ದ ಡಿವಿಷನ್ ಈಸ್ ನಾಟ್ ಕ್ಲೋಸ್ಡ್ ಅಂಡರ್ ಇರ್ರ್ಯಾಷನಲ್ ನಂಬರ್ಸ್ ಅಂತ ಹೇಳಿ ನಾವು ಕರಿಬಹುದು ಫ್ರೆಂಡ್ಸ್. ಸೊ ಇದು ಇಷ್ಟು ಇರ್ರ್ಯಾಷನಲ್ ನಂಬರ್. ಅಂದರೆ ನಾವು ಈ ಇರ್ರ್ಯಾಷನಲ್ ನಂಬರ್ಗೆ ಯಾವುದೇ ಗುಣ, ಯಾವುದೇ ಒಂದು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್ ಯಾವುದ್ರಲ್ಲೂ ಕೂಡ ಅದು ಆವರ್ತ ಆಗಿಲ್ಲ. ದೇ ಆರ್ ನಾಟ್ ಕ್ಲೋಸ್ ಅಂಡರ್ ಇನ್ ಎನಿ ಆಫ್ ದ ಆಪರೇಷನ್. ಸೊ ನಾವು ರಿಯಲ್ ನಂಬರ್ಸ್ ಹೋದಾಗ ರ್ಯಾಷನಲ್ ನಂಬರ್ಸ್ಗೆ ಯಾವ ಪ್ರಾಪರ್ಟೀಸ್ ಇವೆ ಅಲ್ಲ. ಸೊ ರ್ಯಾಷನಲ್ ನಂಬರ್ಸ್ P/Q ಅದಕ್ಕಿರುವಂತಹ ಎಲ್ಲ ಪ್ರಾಪರ್ಟೀಸ್ ರಿಯಲ್ ನಂಬರ್ಸ್ಗೆ ಇರುತ್ತವೆ ಫ್ರೆಂಡ್ಸ್. ಆದ ಕಾರಣ ನಾವು ಇಲ್ಲಿ ಹೇಳಬೇಕಾಗಿರೋ ಅಂಶ ಅಂದಾಗ ರಿಯಲ್ ನಂಬರ್ಸ್ಗೆ ಪ್ರಾಪರ್ಟೀಸ್ ಕೇಳಿದಾಗ ನಾವು ಈ ಹಿಂದಿನ ಭಾಗದಲ್ಲಿ ಕಲಿತಿರುವಂತಹ ಎಲ್ಲ ಪ್ರಾಪರ್ಟೀಸ್, ಅಂದರೆ ನಾವು ಭಾಗಲಬ್ಧ ಸಂಖ್ಯೆಗಳಿಗೆ ರೇಷನಲ್ ನಂಬರ್ಸ್ಗೆ ಏನು ಪ್ರಾಪರ್ಟೀಸ್ ಕಲ್ತೀವಲ್ಲ ಫ್ರೆಂಡ್ಸ್, ಆ ಎಲ್ಲ ಪ್ರಾಪರ್ಟೀಸು ನಮಗೆ ಎಲ್ಲಿ ಅಪ್ಲೈ ಆಗುತ್ತೆ ಫ್ರೆಂಡ್ಸ್, ರಿಯಲ್ ನಂಬರ್ಸ್ ಗೊತ್ತಲ್ಲ. ಸೊ ರೇಷನಲ್ ನಂಬರ್ಸ್, ರೇಷನಲ್ ಅಂದರೆ Q ಪ್ಲಸ್ ಇರ್ರೇಷನಲ್ ನಂಬರ್ಸ್, ಇವೆರಡೂ ಸಂಖ್ಯೆಗಳು ಕೂಡಿ ನಮಗೆ ಯಾವುದು ರಿಯಲ್ ನಂಬರ್ಸ್ ಆಗುತ್ತವೆ ಅಂತ ಹೇಳಿ ನಾವು ಈ ಹಿಂದಿನ ಭಾಗದಲ್ಲಿ ಅಧ್ಯಯನ ಮಾಡಿದ್ದೀವಿ. ಆ ವಿಡಿಯೋ ಒಂದ್ಸಲ ನೀವು ರಿವೈಂಡ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ನಿಮಗೆ ಅರ್ಥ ಆಗುತ್ತೆ. ಈ ರಿಯಲ್ ನಂಬರ್ಸ್ ಅಂದಾಗ ಅಂದರೆ ವಾಸ್ತವ ಸಂಖ್ಯೆಗಳು ಅಂದಾಗ ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಈಗ ನಿಮ್ಮ ಸ್ಕ್ರೀನ್ನ ಮೇಲೆ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ ಫ್ರೆಂಡ್ಸ್. ಯಾವುದ್ಯಾವುದು ಕ್ಲೋಸ್ ಆಗಿವೆ, ಯಾವುದ್ಯಾವುದು ಕ್ಲೋಸ್ ಆಗಿಲ್ಲ ಅನ್ನುವಂತಹ ಒಂದು ಟೇಬಲ್ ಇದೆ. ಈ ಟೇಬಲನ್ನು ಭರ್ತಿ ಮಾಡಿ ನಿಮ್ಮ ಒಂದು ತಿಳುವಳಿಕೆಯನ್ನು ಚೆಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಸೊ ನಾವು ನೆಕ್ಸ್ಟ್ ಭಾಗಕ್ಕೆ ಹೋಗೋಣ ಫ್ರೆಂಡ್ಸ್. ಇಲ್ಲಿ ನಾವು ಎರಡನೇ ಒಂದು ಪ್ರಾಪರ್ಟಿ ಅಂದರೆ ಕಮ್ಯೂಟೇಟಿವಿಟಿ, ಪರಿವರ್ತನೀಯತೆ. ಅಂದರೆ ಇಲ್ಲಿ ನಾವು ಪರಿವರ್ತನೀಯತೆ ಅಂದಾಗ ಪರಿವರ್ತನೆ ಅಂದಾಗ ಒಂದರ ಸ್ಥಾನದಲ್ಲಿ ಮತ್ತೊಂದು ಸಂಖ್ಯೆಯನ್ನು ಬರೆದಾಗ ಅವುಗಳು ಸೇಮ್ ಉತ್ತರ ಬರುತ್ತವೆ ಅಥವಾ ಇಲ್ಲವೇ. ಇಲ್ಲೊಂದು ಪ್ರಾಪರ್ಟಿ ನಾನು ನೋಡ್ತೀನಿ. ಇಲ್ಲಿ ನಾವು ಈ ರೀತಿ ಬರ್ಕೋಬಹುದು ಫ್ರೆಂಡ್ಸ್. ಸೊ ಎರಡು ಸಂಖ್ಯೆಗಳನ್ನು ಕಮ್ಯೂಟೇಟಿವ್ ಅಂದಾಗ ಎರಡು ಸಂಖ್ಯೆಗಳ ಬಗ್ಗೆ ಚೆಕ್ ಮಾಡ್ತೀವಿ. ಒಂದು A, ಇನ್ನೊಂದು B. ಫಸ್ಟ್ ಸಲ AB ಆರ್ಡರ್ನಲ್ಲಿ ತಗೊಂಡು ಸೆಕೆಂಡ್ ಸಲ BA ತಗೋತೀವಿ. ಅಂದರೆ ಪ್ಲಸ್ ಮಾಡುವಾಗ ಪ್ಲಸ್, ಇದು ಪ್ಲಸ್, ಇವೆರಡು ಸಮ ಆಗಿವೆ ಅಥವಾ ಇಲ್ಲವಾ, ಅಥವಾ ಇಲ್ಲಿ ನಾವು ಈ ರೀತಿಯಲ್ಲಿ ಚೆಕ್ ಮಾಡ್ತೀವಿ ಫ್ರೆಂಡ್ಸ್. ಸೊ ಇಲ್ಲಿ ಪ್ಲಸ್ಸು ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, A ಮತ್ತು B ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳು ಸಂಕಲನದಲ್ಲಿ, ವ್ಯವಕಲನದಲ್ಲಿ, ಗುಣಾಕಾರದಲ್ಲಿ ಮತ್ತು ಭಾಗಾಕಾರದಲ್ಲಿ ಅರ್ಧೇ ಅಂದರೆ ಪರಿವರ್ತನೆ ಕಮ್ಯೂಟೇಟಿವಿಟಿ ಹೊಂದಿವೆಯೋ ಅಥವಾ ಇಲ್ಲವೇ ಅಂತೇಳಿ ಚೆಕ್ ಮಾಡ್ತೀವಿ. ಸೊ ನಾನು ಇಲ್ಲಿ ನಾನು ಅಡಿಷನ್ ಫಸ್ಟ್ ನಾನು ತೆಗೆದುಕೊಂಡ ಸಂಖ್ಯೆಗಳು ನ್ಯಾಚುರಲ್ ನಂಬರ್ಸ್ ಆ್ಯಂಡ್ ಹೋಲ್ ನಂಬರ್ಸ್ ಓನ್ಲಿ. ಸೊ ಮೇ ಟೇಕ್ ಎನಿ ನ್ಯಾಚುರಲ್ ನಂಬರ್ ಆರ್ ಎನಿ ಹೋಲ್ ನಂಬರ್, ಇವೆರಡಕ್ಕೂ ಒಂದೇ ರೀತಿಯಲ್ಲಿ ನಾವು ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಸೊ ನಾನಿಲ್ಲಿ ಒಂದು 10, ಇನ್ನೊಂದು 15 ತೊಗೋತೀನಿ ಫ್ರೆಂಡ್ಸ್. ಸೊ 10 + 15. ಸೊ 10 + 15 ಕೂಡಿಸಿದಾಗ ಎಷ್ಟು 25. ಸೊ ಅದೇ ರೀತಿ 15ರಲ್ಲಿ 10 ಕೂಡಿಸಿ 15ರಲ್ಲಿ 10 ಅಂದರೆ ಚೇಂಜ್ ಮಾಡೋಣ. 15 ಫಸ್ಟ್ ಬರ್ಕೊಳ್ಳೋಣ, ಆ ನಂತರ 10 ಬರ್ಕೊಳ್ಳೋಣ. ಸೊ ಇವೆರಡು ಕೂಡಿಸಿದ್ರು ಕೂಡ ಎಷ್ಟು 25. ಸೊ ಎರಡು ಉತ್ತರ ಸೇಮ್ ಆಗಿವೆ, ಎರಡು ಆನ್ಸರ್ಸ್ ಏನಾಗಿವೆ ಸೇಮ್ ಆಗಿವೆ ಫ್ರೆಂಡ್ಸ್. ಸೊ ವಿ ಕ್ಯಾನ್ ಸೇ ದಟ್ what we can conclude that so natural numbers are or whole numbers are commutative. So we can easily say that so addition is commutative for under, we can say that addition is commutative under which natural numbers are whole numbers. So whole number ಗಳು ಏನಾಗಿವೆ commutative ಆಗಿವೆ. ಅದೇ ರೀತಿ ಸಬ್ಟ್ರಾಕ್ಷನ್. ಸೊ ಇದೇ ಸಂಖ್ಯೆಗಳನ್ನು ತೆಗೆದುಕೊಂಡು ಸೊ 10 - 15
ಸೊ ಇದು ಆರ್ಡರ್ ಚೇಂಜ್ ಮಾಡೋಣ ಫ್ರೆಂಡ್ಸ್. ಸೊ 15 ಫಸ್ಟ್ ತೆಗೆದುಕೊಳ್ಳೋಣ, ಆನಂತರ 10. ಸೊ 10ರಲ್ಲಿ 15 ಕಳೆಯಿರಿ, ಅಥವಾ ನೆಕ್ಸ್ಟ್ ಏನು ಮಾಡ್ಬೋದು 15ರಲ್ಲಿ 10 ಕಳೆಯಿರಿ. ಸೊ 10 - 15 ಎಷ್ಟು? ಇದು -5 ಫ್ರೆಂಡ್ಸ್. ಸೊ ಇಲ್ಲೆಷ್ಟು 5. ಸೊ ದೇ ಆರ್ ನಾಟ್ ಈಕ್ವಲ್. ಸೊ ಇದು ಸಬ್ಟ್ರಾಕ್ಷನ್ ಏನಾಗಿಲ್ಲ, ದೇ ಆರ್ ನಾಟ್ ಕಮ್ಯುಟೇಟಿವ್. ಸೊ ನಾವು ಇಲ್ಲಿ ಮಲ್ಟಿಪ್ಲಿಕೇಶನ್ 10 × 15. ಸೊ 10 × 15. ಸೊ 15 × 10 ಇಲ್ಲಿ ಮಲ್ಟಿಪ್ಲೈ ಮಾಡಿ 10 15 ಎಷ್ಟು 150. ಸೊ ಅದೇ ರೀತಿ ಇಲ್ಲಿ 150. ಸೊ ಎರಡು ಕಡೆ ಸೇಮ್ ಆನ್ಸರ್ ಬರ್ತಾಯಿವೆ ಫ್ರೆಂಡ್ಸ್. ಸೊ ವಿ ಕ್ಯಾನ್ ಸೇ ದಟ್ ದ ಮಲ್ಟಿಪ್ಲಿಕೇಶನ್ ಈಸ್ ಕಮ್ಯುಟೇಟಿವ್, ಅಂದರೆ ಈ ಗುಣಾಕಾರವು ಪರಿವರ್ತನೀಯತೆ ಹೊಂದಿದೆ ಅಂತ ಹೇಳ್ಬೋದು. ಇದು ಕೇವಲ ನ್ಯಾಚುರಲ್ ನಂಬರ್ಸ್ ಆ್ಯಂಡ್ ಹೋಲ್ ನಂಬರ್ಸ್ಗೆ ಅಷ್ಟೇ. ಸೊ ಡಿವಿಷನ್, ವಾಟ್ ಅಬೌಟ್ ಡಿವಿಷನ್? ಈಗ ನಾವು 25 ರೂಪೀಸನ್ನು 5% ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ ಫ್ರೆಂಡ್ಸ್? ಸೊ ಆನ್ಸರ್ ಎಷ್ಟು 5 ಬರುತ್ತೆ. ಇದನ್ನು ಚೇಂಜ್ ಮಾಡಿ 5 ರೂಪೀಸನ್ನು 25%ಗೆ ಡಿವೈಡ್ ಮಾಡಿದಾಗ ನಮಗೆ ಬರುವಂತಹ ಆನ್ಸರ್ ಎಷ್ಟು 1/5. ಸೊ ನೀವು ಡಿವೈಡ್ ಮಾಡಿ ನೋಡಿ 5/25 ಆಗುತ್ತೆ. ಸೊ 5 1 5, 5 1 5, 5 5. ಸೊ 1/5 ಬರುತ್ತೆ. ಸೊ 5 and 1/5 ಆರ್ ನಾಟ್ ಈಕ್ವಲ್. ಸೊ ದೇ ನಾಟ್ ಈಕ್ವಲ್ ಮೀನ್ಸ್ ದಟ್ ಮೀನ್ಸ್ ಡಿವಿಷನ್ ಈಸ್ ನಾಟ್ ಕ್ಲೋಸ್ಡ್. ಸೊ ನಾಟ್ ಕ್ಲೋಸ್ಡ್ ಅಲ್ಲ, ನಾಟ್ ಕಮ್ಯುಟೇಟಿವ್. ಅಂದರೆ ಇಲ್ಲಿ ನಾವು ಸಿಂಪಲ್ ಆಗಿ ಹೇಳ್ಬೋದು ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಆರ್ ಕಮ್ಯುಟೇಟಿವ್, ಸಬ್ಟ್ರಾಕ್ಷನ್ ಆ್ಯಂಡ್ ಡಿವಿಷನ್ ಆರ್ ನಾಟ್ ಕಮ್ಯುಟೇಟಿವ್ ಅಂತ ಹೇಳಿ ಹೇಳ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾವು ಈಗ ಯಾವ ಸಂಖ್ಯೆ ಇಂಟೀಜರ್ಸ್ಗಳಿಗೆ ಈ ಗುಣಗಳನ್ನೇ ನಾವು ಒಂದ್ಸಲ ಚೆಕ್ ಮಾಡಿ ನೋಡೋಣ. ಇದೇ ಟೇಬಲ್ನಲ್ಲಿ ಇದೇ ಗುಣವನ್ನು ಚೆಕ್ ಮಾಡೋಣ. ಸೊ ಟೇಕ್ ಎನಿ 2 ಇಂಟೀಜರ್ಸ್. ಸೊ 2 ಇಂಟೀಜರ್ಸ್ ತೆಗೆದುಕೊಂಡು ನೀವು ಅದಲು ಬದಲು ಮಾಡಿ ಕೂಡಿಸಿ ಸಂಕಲನ ಮಾಡಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ನಿಮಗೆ ಸೇಮ್ ಉತ್ತರ ಬಂದರೆ ದೇ ಆರ್ ಕಮ್ಯುಟೇಟಿವ್, ಅದರ್ವೈಸ್ ದೇ ಆರ್ ನಾಟ್ ಕಮ್ಯುಟೇಟಿವಿಟಿ, ಅಂದರೆ ಪರಿವರ್ತನೀಯತೆಯನ್ನು ಹೊಂದಿಲ್ಲ ಅಂತ ಅರ್ಥ. ಸೊ ಇಲ್ಲಿ 21 ಮತ್ತು -25 ಒಂದನ್ನು ತೆಗೆದುಕೊಳ್ತೀನಿ ಫ್ರೆಂಡ್ಸ್. ಸೊ ಇವೆರಡನ್ನು ಆ್ಯಡ್ ಮಾಡಿ ನೋಡೋಣ. ಸೊ 20 - 25 ಅಂದಾಗ ಸೊ ಇದು 20 ಪ್ಲಸ್ ಇಂಟು ಮೈನಸ್ -25. ಸೊ ಪ್ಲಸ್ ಇಲ್ಲಿ ಏನಾಗುತ್ತೆ ಫ್ರೆಂಡ್ಸ್ ಉತ್ತರ -5 ಉತ್ತರ ಬರುತ್ತೆ. ಸೊ ಏನು ಚೇಂಜ್ ದ ಆರ್ಡರ್. ಸೊ -25 ಅನ್ನು ಫಸ್ಟ್ ಬರೆದುಕೊಂಡು ಆನಂತರ ವಿ ನೀಡ್ ಟು ಆ್ಯಡ್ 25. ಸೊ -25 ಪ್ಲಸ್ 25. ಸೊ ಇವೆರಡು ಚಿಹ್ನೆಗಳು ಬೇರೆ ಬೇರೆ ಆಗಿದೆ. ದೇ ಹ್ಯಾವ್ ಡಿಫ್ರೆಂಟ್ ಸೈನ್ಸ್. ವಿ ನೀಡ್ ಟು ಸಬ್ಟ್ರಾಕ್ಟ್. ಸಾರಿ -20 ಇದು. ಸೊ 25 ಇದು 20, ಇಲ್ಲಿ ಕೂಡ 20. ಸೊ ವಿ ಆರ್ ಚೇಂಜಿಂಗ್ ಆರ್ಡರ್. 20 25 ಫಸ್ಟ್ ಬರ್ಕೊಂಡು ಆನಂತರ 20 ಬರ್ಕೊಂಡೋಣ. ಸೊ ಇಲ್ಲಿ ಉತ್ತರ -25 + 20 ಈಸ್ ಅಗೇನ್ -5. ಸೊ ದೆನ್ ಬೋತ್ ಆನ್ಸರ್ಸ್ ಆರ್ ಈಕ್ವಲ್. ಸೊ ದಟ್ಸ್ ವೈ ವಿ ಸೇ ದಟ್ ದ ಅಡಿಷನ್ ಈಸ್ ಏನು ಕಮ್ಯುಟೇಟಿವ್, ಅಂದರೆ ಸಂಕಲನ ಒಂದು ಪರಿವರ್ತನೆಯನ್ನು ಹೊಂದಿದೆ ಇದರಲ್ಲಿ ಇಂಟೀಜರ್ಸ್ನಲ್ಲಿ, ಪೂರ್ಣಾಂಕಗಳಲ್ಲಿ. ಸೊ ಸೇಮ್ ವೇ ಸಬ್ಟ್ರಾಕ್ಷನ್ ಕೂಡ ಚೆಕ್ ಮಾಡಿ ನೋಡ್ಬೋದು ಫ್ರೆಂಡ್ಸ್. ಸೊ 20 ಮತ್ತು ಈ -25 ಸಂಖ್ಯೆಗಳನ್ನೇ ತೆಗೆದುಕೊಳ್ಳೋಣ. ಸೊ ವಿ ನೀಡ್ ಟು ಸಬ್ಟ್ರಾಕ್ಟ್ ನಡುವೆ ಮೈನಸ್. ಸೊ 20 - ಇಂಟು ಮೈನಸ್ ಪ್ಲಸ್ 25 ಎಷ್ಟು 2 ಪ್ಲಸ್ ಕೂಡಿಸ್ಬೇಕಂದಾಗ 45 ಇಲ್ಲಿ ಉತ್ತರ ಬರುತ್ತೆ ಫ್ರೆಂಡ್ಸ್. ಸೊ ಚೇಂಜ್ ಆರ್ಡರ್ -25, ನೆಕ್ಸ್ಟ್ ಇದು 20 + 20. ನಾನು ತೆಗೆದುಕೊಂಡಿರೋ ಸಂಖ್ಯೆ +20, ಇಲ್ಲೂ ಕೂಡ +20 + 25 -25 +20 -25 +20 -25. ಸಂಕಲನ ಮಾಡಬೇಕಂದಾಗ ಈ ಎರಡು ಸಂಖ್ಯೆಗಳ ನಡುವೆ ಒಂದು ಮೈನಸ್ ಚಿಹ್ನೆಯನ್ನು ತೆಗೆದುಕೊಳ್ಳಬೇಕು. ಸಾರಿ, ವ್ಯವಕಲನ ಮಾಡಬೇಕಂದಾಗ ನಡುವೆ ಎಷ್ಟು ಮೈನಸ್ ಚಿಹ್ನೆಯನ್ನು ತೆಗೆದುಕೊಳ್ಬೇಕು. ಸೊ 25 - 20. ಸೊ 25 - 20 ಎಷ್ಟು ಫ್ರೆಂಡ್ಸ್? ಸೊ ಇದು -45. ಸೇಮ್ ಚಿಹ್ನೆಗಳಿದ್ದಾಗ ಕೂಡಿಸ್ಬೇಕು ಫ್ರೆಂಡ್ಸ್, ಅದೇ ಚಿಹ್ನೆಯನ್ನು ಇಡಬೇಕು. ಸೊ 25 - 20 -25 - 20 is -45. ಸೊ 49 - 45 ಆರ್ ನಾಟ್ ಈಕ್ವಲ್. ಅಂದಾಗ ದೇ ಆರ್ ನಾಟ್ ಕಮ್ಯುಟೇಟಿವ್ ಅಂತ ಹೇಳಿ ಕರಿಬಹುದು ಫ್ರೆಂಡ್ಸ್. ಸೊ ಇವೇ ಸಂಖ್ಯೆಗಳನ್ನು ನಾವು ಇಲ್ಲಿ ತೆಗೆದುಕೊಳ್ಳೋಣ. ಸೊ +20 ಇಂಟು -25 ಈಗ ಗುಣಾಕಾರ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಪ್ಲಸ್ ಇಂಟು ಮೈನಸ್ -25 20 ಅಂದಾಗ ನಾವು ಡೈರೆಕ್ಟ್ಲಿ 25ರಲ್ಲಿ 50 ಈ 0ಯನ್ನು ಇಲ್ಲಿ ಬರಿಬೋದು ಫ್ರೆಂಡ್ಸ್. ಸೊ -500. ಸೊ ಇಲ್ಲಿ ಗುಣಾಕಾರ ಮಾಡಿ ನೋಡಿ ಫ್ರೆಂಡ್ಸ್. ಸೊ 25 ಅನ್ನು ಫಸ್ಟ್ ಬರ್ಕೊಳ್ಳೋಣ. ಸೊ 25 ಇಂಟು ಇಲ್ಲಿ -25 ಇಂಟು ಬ್ರ್ಯಾಕೆಟ್ +20. ಸೊ ಇಲ್ಲಿ ಕೂಡ ಸೇಮ್ ಬರಿಬೋದು ಫ್ರೆಂಡ್ಸ್. ಸೊ ಮೈನಸ್ ಇಂಟು ಪ್ಲಸ್ -25 2s are 50. ಸೊ ಈ 0 ಅದೇ ರೀತಿಯಲ್ಲಿ ಆ್ಯಸ್ ಇಟ್ ಈಸ್ ಇಟ್ಕೊಂಡಾಗ ಸೊ -500 ಬೋತ್ ಹ್ಯಾವ್ ಸೇಮ್ ಆನ್ಸರ್ಸ್, ಈಕ್ವಲ್ ಆನ್ಸರ್ಸ್. ಸೊ ವಿ ಕ್ಯಾನ್ ಸೇ ದಟ್ ಮಲ್ಟಿಪ್ಲಿಕೇಶನ್ ಈಸ್ ಕಮ್ಯುಟೇಟಿವ್ ಅಂಡರ್ ವಿಚ್ ಇಂಟೀಜರ್ಸ್ ಅಂತ ಹೇಳಿ ಕರಿಬೋದು ಫ್ರೆಂಡ್ಸ್. ಸೊ ಇದೇ ಈ ಡಿವಿಷನ್ ಇಲ್ಲಿ ಮಾಡೋಣ ಫ್ರೆಂಡ್ಸ್. +20 ಡಿವೈಡೆಡ್ ಬೈ -25. ಸೊ ಡಿವೈಡ್ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಫ್ರೆಂಡ್ಸ್? ಸೊ ಇಲ್ಲಿ 5 ಟೇಬಲ್ 5 4s are 20, 5 5s are 25. ಸೊ ಪ್ಲಸ್ ಡಿವೈಡ್ ಬೈ ಮೈನಸ್ ಇಸ್ -4/5 ಇಸ್ ಆನ್ಸರ್. ಓಕೆನಾ ಫ್ರೆಂಡ್ಸ್? ಸೊ ಡೆಸಿಮಲಲ್ಲಿ ಕೂಡ ಬರೀಬಹುದು. -4/5 ಈಸ್ ದ ಆನ್ಸರ್. ಸೊ ನೆಕ್ಸ್ಟ್ ಇಲ್ಲಿ ನಾವು ಆರ್ಡರ್ ಚೇಂಜ್ ಮಾಡೋಣ. -25 ಮೇಲ್ಗಡೆ ಮತ್ತು 20 ಕೆಳಗಡೆ. ಸೊ 20/25 25/20. ಸೊ ಈಸ್ ಈಕ್ವಲ್ಸ್ ಟು ಮೈನಸ್ ಆಸ್ ಇಟ್ ಈಸ್ 5 4s are 5 5s are. ಸೊ 5/4. ಸೊ -5/4. So 4/5 and -5/4 are both are different numbers. They are not equal. That's why division is also not closed under integers ಅಂತ ಹೇಳಿ ಕರಿಬಹುದು ಫ್ರೆಂಡ್ಸ್.
ಈಗ ನಾವು ಇಲ್ಲಿ ನಾವು ಏನು ಕಲಿತೀವಿ ಅಂದಾಗ ಯಾವುದೇ ಒಂದು ಸಂಖ್ಯೆಗಳು ತೆಗೆದುಕೊಂಡಾಗ ಫ್ರೆಂಡ್ಸ್ ಕಮ್ಯೂಟೇಟಿವ್ ಪ್ರಾಪರ್ಟಿ ಈಸ್ ಹೋಲ್ಡ್ಸ್ ಗುಡ್ ಫಾರ್ ಓನ್ಲಿ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್, ನಾಟ್ ಹೋಲ್ಡ್ಸ್ ಗುಡ್ ಫಾರ್ ಸಬ್ಟ್ರಾಕ್ಷನ್ ಆ್ಯಂಡ್ ಡಿವಿಷನ್. ಯಾವುದೇ ಸಂಖ್ಯೆಗಳು ತೆಗೆದುಕೊಂಡು ಫ್ರೆಂಡ್ಸ್ ಇಟ್ ಮೇ ಬಿ ಎನಿ ನಂಬರ್ಸ್. ಸೊ ನಾವು ಇಲ್ಲಿ ಒಂದು ಅರ್ಥ ಮಾಡ್ಕೋಬಹುದು ಫ್ರೆಂಡ್ಸ್, ಅವ್ರು ಸಂಕಲನ ಮಾಡುವಾಗ ಸಂಖ್ಯೆಗಳನ್ನು ಯಾವುದೇ ಒಂದು ಆರ್ಡರ್ನಲ್ಲಿ ಕೂಡಿಸಿದ್ರು ಕೂಡ ಅದರ ಉತ್ತರ ಸೇಮ್ ಆಗಿರುತ್ತೆ. ಆದರೆ ಸಂಖ್ಯೆಗಳನ್ನು ಗುಣಾಕಾರ ಮಾಡುವಾಗ ಕೂಡ, ಆದರೆ ಕಳೆಯುವಾಗ ಮತ್ತು ಭಾಗಾಕಾರ ಮಾಡುವಾಗ ವಿ ನೀಡ್ ಟು ಟೇಕ್ ಕೇರ್ ಅಬೌಟ್ ಆರ್ಡರ್. ಅಂದರೆ ಆರ್ಡರ್ನಲ್ಲೇ ನಾವು ಕಳೆಯಬೇಕು, ಆರ್ಡರ್ನಲ್ಲೇ ನಾವು ಭಾಗಾಕಾರ ಮಾಡಬೇಕು. ಬಟ್ ಫ್ರೆಂಡ್ಸ್ ನಾವು ಕೂಡಿಸುವಾಗ ಯಾವುದೇ ಒಂದು ಪದ್ಧತಿಯಲ್ಲಿ ನಾವು ಕೂಡಿಸಬಹುದು ಅಂತ ಅರ್ಥ ಫ್ರೆಂಡ್ಸ್. ಸೊ ನೀವು ಇದೇ ರೀತಿಯ ಪ್ರಾಪರ್ಟಿ, ಈ ಕಮ್ಯೂಟೇಟಿವ್ ಪ್ರಾಪರ್ಟಿಯನ್ನು ನಾವು ರೇಷನಲ್ ನಂಬರ್ಸ್ ಕೂಡ ಅಪ್ಲೈ ಮಾಡಿ ಚೆಕ್ ಮಾಡಬಹುದು ಫ್ರೆಂಡ್ಸ್. ಸೊ ನಾವು ಬೇರೆ ಬೇರೆ ಸಂಖ್ಯೆಗಳನ್ನು ಕೊಟ್ಟಿರ್ತೀನಿ, ನೀವು ರೇಷನಲ್ ನಂಬರ್ಸ್ ಅಂದಾಗ 2/3, 3/4 ಇಂತಹ ಸಂಖ್ಯೆಗಳು ಕೂಡ ನೀವು ಚೆಕ್ ಮಾಡಿ ನೋಡಿ. ನಾನು ನಿಮಗೆ ಅದೊಂದು ಟೈಮ್ ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್. ನೀವು ಬೇಕಾದ್ರೆ 8ನೇ ಈ ವರ್ಷದ ಪುಸ್ತಕಗಳನ್ನು ತೆಗೆದುಕೊಂಡು ಅದರಲ್ಲಿ ಹಲವಾರು ಉದಾಹರಣೆಗಳನ್ನು ನೀಡಿದ್ದಾರೆ ಫ್ರೆಂಡ್ಸ್. ಸೊ ನೀವು ಆ ಉದಾಹರಣೆಗಳನ್ನು ಪರೀಕ್ಷಿಸಿ ನೀವು ನೋಡಬಹುದು ಫ್ರೆಂಡ್ಸ್. ಈ ಕಮ್ಯೂಟೇಟಿವ್ ಪ್ರಾಪರ್ಟಿಯನ್ನು ನೀವು ಒಂದ್ಸಲ ಚೆಕ್ ಮಾಡಲು ಈ ಕೆಳಗಿನ ಟೇಬಲ್ನಲ್ಲಿರುವಂಥ ಎಸ್ ನೋಗಳನ್ನು ತುಂಬಿ ನಿಮ್ಮ ಒಂದು ಅರ್ಥ ಗ್ರಹಿಕೆಯನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಈಗ ನಾವು ಮತ್ತೊಂದು 3ನೇ ಪ್ರಾಪರ್ಟಿ ಅಸೋಸಿಯೇಟಿವಿಟಿ ಅಂದರೆ ಸಹವರ್ತನೀಯತೆ. ಈ ಸಹವರ್ತನೀಯತೆ ಅಂದಾಗ ನಾವು 3 ಸಂಖ್ಯೆಗಳನ್ನು, ಅಂದರೆ ಯಾವುದೇ ಒಂದು ಸಂಖ್ಯೆಗಳ ವಿಧಗಳಲ್ಲಿ, ಇಟ್ ಮೇ ಬಿ ನ್ಯಾಚುರಲ್ ನಂಬರ್ಸ್, ಇಟ್ ಮೇ ಬಿ ಹೋಲ್ ನಂಬರ್ಸ್, ಇಟ್ ಮೇ ಬಿ ಇಂಟಿಜರ್ಸ್ ಆರ್ ಇಟ್ ಮೇ ಬಿ ರ್ಯಾಷನಲ್ ನಂಬರ್ಸ್, ಯಾವುದೇ ಸಂಖ್ಯೆಗಳನ್ನು ನಾವು ಇಲ್ಲಿ ತೆಗೆದುಕೋಬಹುದು ಫ್ರೆಂಡ್ಸ್. ಯಾವುದೇ ಸಂಖ್ಯೆಗಳನ್ನು ವಿವಿಧ ರೀತಿಯಲ್ಲಿ ಗುಂಪು ಮಾಡಿ ಕೂಡಿಸಿದಾಗ ನಮಗೆ ಬರುವಂತಹ ಉತ್ತರ ಸೇಮ್ ಆಗಿದ್ದಾಗ ಅಸೋಸಿಯೇಟಿವಿಟಿ, ಅಂದರೆ ನಾವು 3 ಸಂಖ್ಯೆಗಳನ್ನು ತೆಗೆದುಕೋತೀವಿ ಫ್ರೆಂಡ್ಸ್. ಅಸೋಸಿಯೇಟಿವಿಟಿ ಅಂದಾಗ 3 ಸಂಖ್ಯೆಗಳನ್ನು ನಾವು 2, 3, 4 ಈ ಸಂಖ್ಯೆಗಳನ್ನು 3 ಸಂಖ್ಯೆಗಳು ತೆಗೆದುಕೊಂಡಾಗ 3 ಸಂಖ್ಯೆಗಳನ್ನು ಬೇರೆ ರೀತಿಯಲ್ಲಿ ಗುಂಪು ಮಾಡಿ ಕೂಡಿಸಿದಾಗ, ಬೇರೆ ರೀತಿ ಗುಂಪು ಮಾಡಿ ಕಳೆದಾಗ, ಮೀನ್ಸ್ ಸಬ್ಟ್ರಾಕ್ಟ್ ಮಾಡಿದಾಗ, ಬೇರೆ ರೀತಿಯಲ್ಲಿ ಗುಂಪು ಮಾಡಿ ನಾವು ಅವುಗಳನ್ನು ಗುಣಾಕಾರ ಮಾಡಿದಾಗ ಬರೋ ಉತ್ತರ ಒಂದೇ ಆಗಿದ್ದರೆ ಅವುಗಳನ್ನು ಅಸೋಸಿಯೇಟಿವಿಟಿ. ನಾನು ಸಿಂಪಲ್ ಆಗಿ ಹೇಳ್ತೀನಿ, ನಾನು ಇಲ್ಲಿ ಸಂಕಲನ ಮಾಡಬೇಕಂದಾಗ 2 + 3 ಈ 4 ಮತ್ತು 5 ಇವೆರಡನ್ನು ಒಂದ್ಸಲ ಕೂಡಿಸ್ತೀನಿ ಫ್ರೆಂಡ್ಸ್. 2 + 3 + 4 7, 2 + 7 ವಿಲ್ ಬಿ ಅಗೇನ್ 9. ಸೊ ಇದೇ ಸಂಖ್ಯೆಗಳನ್ನು 2 + 3 ಅನ್ನು ಫಸ್ಟ್ ಗುಂಪು ಮಾಡಿಕೊಂಡು ಆನಂತರ 4 ಕೂಡಿಸೋಣ ಫ್ರೆಂಡ್. ಸೊ 2 + 3 = 5, ಈ 4 ಅನ್ನು ಹಾಗೆ ಬರ್ಕೊಂಡು, ಸೊ 4 + 5 = 9. ಸೊ ಬೇರೆ ರೀತಿ ಕೂಡ ಗುಂಪು ಮಾಡ್ಬೋದು. 2 + 4 ಫಸ್ಟ್, ಸೊ 2 + 4 ಫಸ್ಟ್ ಕೂಡಿಸಿ ಆನಂತರ ಅದಕ್ಕೆ 3 ಅನ್ನು ಕೂಡಿಸಿ, 2 + 2 6 + 3 ಅಗೇನ್ 9. ಸೊ ನೀವು ಯಾವುದೇ ರೀತಿ ಗುಂಪು ಮಾಡಿ ಕೂಡಿಸಿದಾಗಲೂ ಒಂದೇ ಉತ್ತರ ಬರುತ್ತೆ ಫ್ರೆಂಡ್ಸ್. ಸೊ ಅದಕ್ಕಾಗಿ ನಾವು ಏನು ಹೇಳ್ಬೋದು, ಇದು ಈ ರೀತಿಯಲ್ಲಿ ಉತ್ತರ ಬಂದಾಗ ಅದು ಅಸೋಸಿಯೇಟಿವ್ ಪ್ರಾಪರ್ಟಿ ಹೊಂದಿದೆ ಅಂತ ಅರ್ಥ. ಸೊ ಅದು ಅಸೋಸಿಯೇಟಿವಿಟಿ ಆಗಿದೆ ಅಂತ ಅರ್ಥ. ಒಂದು ವೇಳೆ ಅವು ಒಂದೇ ರೀತಿಯ ಉತ್ತರ ಬರದೇ ಇದ್ದಾಗ ಅವು ಅಸೋಸಿಯೇಟಿವಿಟಿ ಆಗಿಲ್ಲ ಅಂತ ಅರ್ಥ. ಈ ಸಂಖ್ಯೆಗಳನ್ನು ನಾವು ವ್ಯವಕಲನ ಮಾಡಿದಾಗ 2 - 3 - 4, ಸೊ ಇಲ್ಲಿ 2 - 3 - 4, ಸೊ ಇಲ್ಲಿ 2 - 4 - 3. ಸೊ ಈ ರೀತಿ ಸಂಖ್ಯೆಗಳನ್ನು ತೆಗೆದುಕೊಂಡಾಗ ಇಲ್ಲಿ 3 ಉತ್ತರ ಸೇಮ್ ಬರುತ್ತೋ ಅಥವಾ ಇಲ್ಲ ಒಂದ್ಸಲ ಚೆಕ್ ಮಾಡೋಣ ಫ್ರೆಂಡ್ಸ್. ಸೊ ಇದು ಸಂಕಲನ, ಮೇಲಿರೋದು ನಾವು ಮಾಡಿದ ಸಂಕಲನ ಮೀನ್ಸ್ ಅಡಿಷನ್. ಸೊ ಅಡಿಷನಲ್ಲಿ ಚೆಕ್ ಮಾಡಿ ಫ್ರೆಂಡ್ಸ್. ಸೊ ಈಗ ಅದೇ ರೀತಿಯಲ್ಲಿ ನಾವು ಸಬ್ಟ್ರಾಕ್ಷನಲ್ಲಿ ಚೆಕ್ ಮಾಡೋಣ. ಸೊ ಸಬ್ಟ್ರಾಕ್ಷನಲ್ಲಿ ಚೆಕ್ ಮಾಡಿದಾಗ ಸೊ 2 - ಸೊ ಇಲ್ಲಿ 3ರಲ್ಲಿ 4 ಕಳೆದಾಗ -1. ಸೊ ಏನಾಗುತ್ತೆ ಫ್ರೆಂಡ್ಸ್, ಸೊ 2 - ಪ್ಲಸ್, ಸೊ 2 + 1 = 3 ಆನ್ಸರ್. ಇದು ಮಾಡಿದಾಗ ನಮ್ಗೆ 3 ಉತ್ತರ ಬಂದಿದೆ. ಇಲ್ಲಿ ಚೆಕ್ ಮಾಡೋಣ ಫ್ರೆಂಡ್ಸ್. ಸೊ 2 - 3, ಸೊ -1 ಉತ್ತರ, ಸೊ -4. ಸೊ -1 - 4 ವಿಲ್ ಬಿ -5. ಸೊ ಇಲ್ಲಿ 2 - 4 ವಿಲ್ ಬಿ -2. ಸೊ -2 ಇದು -3. ಸೊ -2 - 3 = -5. ಸೊ ಇಲ್ಲಿ ಉತ್ತರ ನಮಗೆ ಬೇರೆ ಅಂದರೆ ಇಲ್ಲಿ ಎರಡು ಸೇಮ್ ಬಂದಂಗೆ ಅನಿಸ್ಬೋದು ಫ್ರೆಂಡ್ಸ್. ನಾವು ಸಂಖ್ಯೆಗಳು ಬೇರೆ ತಗೊಂಡಾಗ ಕೂಡ ಉತ್ತರಗಳು ಬೇರೆ ಆಗುತ್ತವೆ. ಆದ ಕಾರಣ ನಾವು ಇಲ್ಲಿ 3 ಬೇರೆಯಾಗಿದೆ, ಇದು ಬೇರೆಯಾಗಿದೆ, ಈ ಎರಡು ಉತ್ತರಗಳು ಬೇರೆಯಾಗಿವೆ. ಅಂದರೆ ಯಾವುದೇ ರೀತಿ ಗುಂಪು ಮಾಡಿದಾಗೂ ಒಂದೇ ಉತ್ತರ ಬಂದಾಗ ಅವುಗಳು ಅಸೋಸಿಯೇಟಿವಿಟಿ, ಅಂದರೆ 3 ಸಂಖ್ಯೆಗಳು ಬೇರೆ ರೀತಿ ಗುಂಪು ಮಾಡಿದಾಗ ಉತ್ತರ ಒಂದೇ ಆಗಿದ್ದಾಗ ನಾವು ಅಸೋಸಿಯೇಟಿವಿಟಿ ಪ್ರಾಪರ್ಟಿ ಹೊಂದಿದೆ ಅಂತ ಅರ್ಥ. ನಾವು ಹೊಂದಿದೆ ಅಂತ ಹೇಳಿ ಕರಿತೀವಿ ಫ್ರೆಂಡ್ಸ್. ನಾನು ನೇರವಾಗಿ ರೇಷನಲ್ ನಂಬರ್ಸ್ ಚೆಕ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ರೇಷನಲ್ ನಂಬರ್ಸ್ ಫ್ರೆಂಡ್ಸ್, ನಾನು ಈಗ ನೇರವಾಗಿ ರೇಷನಲ್ ನಂಬರ್ಸ್ಗೆ ಬಂದಿದ್ದೀನಿ ಫ್ರೆಂಡ್ಸ್. ನಾನು ಈ ಹೋಲ್ ನಂಬರ್ಸ್, ನ್ಯಾಚುರಲ್ ನಂಬರ್ಸ್ ಮತ್ತು ಇಂಟಿಜರ್ಸನ್ನು ಬಿಟ್ಟಿದ್ದೀನಿ ಫ್ರೆಂಡ್ಸ್. ಆ ಸಂಖ್ಯೆಗಳು ಅಸೋಸಿಯೇಟಿವ್ ಆಗಿವೆ ಅಥವಾ ಇಲ್ಲವೇ ಅನ್ನೋದು ನೀವೇ ಚೆಕ್ ಮಾಡಿ. ಈ ರೇಷನಲ್ ನಂಬರ್ಸ್ಗೆ ಏನು ಬರುತ್ತೀವಲ್ಲ ಅವೇ ಒಂದು ಅಂಶಗಳು ಇಂಟಿಜರ್ಸ್ ಮತ್ತು ಯಾವುದು ಹೋಲ್ ನಂಬರ್ಸ್ ಮತ್ತು ನ್ಯಾಚುರಲ್ ನಂಬರ್ಸ್ಗೆ ಅಪ್ಲೈ ಆಗುತ್ತೆ ಫ್ರೆಂಡ್ಸ್. ಸೊ ನೇರವಾಗಿ ನಾವು ಇಲ್ಲಿ ರೇಷನಲ್ ನಂಬರ್ಸ್ಗೆ ಬರೋಣ ಫ್ರೆಂಡ್ಸ್. ಸೊ ರೇಷನಲ್ ನಂಬರ್ಸಲ್ಲಿ ನಾವು ಯಾವುದೇ ಒಂದು 3 ಸಂಖ್ಯೆಗಳನ್ನು ಆಯ್ಕೆ ಮಾಡಿಕೊಳ್ಳೋಣ. ಸೊ 3 ಸಂಖ್ಯೆಗಳನ್ನು ಆಯ್ಕೆ ಮಾಡಿಕೊಂಡು ಬೇರೆ ವಿಧದಲ್ಲಿ ಕೂಡಿಸಿದಾಗ ಉತ್ತರ ಒಂದೇ ಬರುತ್ತೆ ಅಥವಾ ಇಲ್ಲವೇ ಅನ್ನೋದು ಚೆಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸೊ ನಾನು ಇಲ್ಲಿ ತೆಗೆದುಕೊಳ್ಳುವಂಥ ಸಂಖ್ಯೆ -2/3 ಒಂದು ಸಂಖ್ಯೆ, ಮತ್ತೊಂದು 3/5 ಸಂಖ್ಯೆ, ಮತ್ತೊಂದು -5/6.
ಈ ಮೂರು ಸಂಖ್ಯೆಗಳನ್ನು ಆಯ್ಕೆ ಮಾಡ್ಕೋತೀನಿ ಫ್ರೆಂಡ್ಸ್. ಸೊ ನಾನು ಇಲ್ಲಿ ಮಾಡುವಂತಹ ಒಂದು ಗುಂಪು ಅಂದಾಗ ಈ ಎರಡನ್ನು ಒಂದ್ಸಲ ಗುಂಪು ಮಾಡ್ಕೋತೀನಿ, ಇವೆರಡು ನೋಡಿ ಒಂದು ಪ್ಲಸ್ ಚಿಹ್ನೆ ಹಾಕೋತೀನಿ, ಇಲ್ಲೊಂದು ಸಂಖ್ಯೆ. ಈ ಉತ್ತರ ಎಷ್ಟು ಬರುತ್ತೆ ಫ್ರೆಂಡ್ಸ್ ಚೆಕ್ ಮಾಡೋಣ. ಸೊ -2/3 ಹಾಗೆ ಬರ್ಕೊಳ್ಳೋಣ. ಸೊ ಇದು ಪ್ಲಸ್ ಇದೆ, ಪ್ಲಸ್ ಈ ಪ್ಲಸ್ ಹಾಗೆ ಬರ್ಕೊಂಡು, ಸೊ ಇಲ್ಲಿ ನಾವು 5 ಮತ್ತು 6 ಲಸ, ಸೊ LCM of 5 and 6 is 30. ಸೊ 30 ಬಂದಾಗ ಇವೆರಡು ಗುಣಾಕಾರ ಮಾಡಿದಾಗ ಲಸ ಬಂದಾಗ ನಾವು ಓರೇ ಗುಣಾಕಾರ. ಸೊ 6 3 is 18, 6 3 18. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್, ಸೊ 5 5 ಎಷ್ಟು 25. ಸೊ ನಾವು ಇಲ್ಲಿ ಬಿಡಿಸ್ಬೋದು -2/3 ಆಸ್ ಇಟ್ ಈಸ್ ಪ್ಲಸ್ ಇಂಟು ದ ಬ್ರ್ಯಾಕೆಟ್ ಏನು ಬರುತ್ತೆ ಫ್ರೆಂಡ್ಸ್ ಇಲ್ಲಿ. ಸೊ 25 ಮೈನಸ್ 18 ಮೈನಸ್ 25 ವಿಲ್ ಬಿ -7/30. ಸೊ -7/30 ಅಂದಾಗ ಮತ್ತೆ ಇಲ್ಲಿ LCM ತೆಗಿಬೇಕು ಫ್ರೆಂಡ್ಸ್. ಇಲ್ಲಿ LCM ತೆಗೋಣ. 3 ಮತ್ತು 30ರ LCM ಎಷ್ಟು 30. ಸೊ 3 ಎಷ್ಟಲೇ 30, 3 10ಲೇ 30. ಸೊ ಹಾಗೆ 30 ಎಷ್ಟಲೇ 30, 30 1ಲೇ 30. ಸೊ ಮೈನಸ್ ಇದೆ, ಮೈನಸ್ 2 10ಲೇ ಎಷ್ಟು 20, 2 10s are 20, plus into minus, minus 7 1 is 7, so -20 -7 will be -27/30. So they can be cancelled with 3 table, 3 9s are 27, 3 10s are 30. So answer is -9/10. ಈ ಸಂಖ್ಯೆಗಳನ್ನು ನಾವು ಬೇರೆ ರೀತಿಯಲ್ಲಿ ಗುಂಪು ಮಾಡಿ ಕೂಡಿಸೋಣ ಫ್ರೆಂಡ್ಸ್. ಸೊ ಬೇರೆ ರೀತಿಯಲ್ಲಿ ಗುಂಪು ಯಾವ ರೀತಿ ಮಾಡಬಹುದು? ಸೊ ಈ ಸಂಖ್ಯೆಗಳನ್ನು ನಾವು ಈ ರೀತಿ ಗುಂಪು ಮಾಡ್ತೀನಿ, ಅಂದರೆ ಇವೆರಡು ಒಂದು ಗುಂಪು ಮಾಡ್ತೀನಿ, ಈ ಎರಡು ಸಂಖ್ಯೆಗಳನ್ನು ಒಂದು ಗುಂಪು ಮಾಡ್ತೀನಿ. ನಾನು ಇಲ್ಲಿ ಬೇರೆ ಒಂದು ಅಂಕೆ ತೊಗೋತೀನಿ ಫ್ರೆಂಡ್ಸ್. ಸೊ ಈ ಎರಡು ಸಂಖ್ಯೆಗಳನ್ನು ಫಸ್ಟ್ ಗುಂಪು ಮಾಡಿ ಆ ನಂತರ ಆ ಸಂಖ್ಯೆ ಸಪ್ರೇಟಾಗಿ ಕೂಡಿಸ್ತೀನಿ ಫ್ರೆಂಡ್ಸ್. ಸೊ ಇದು -2/3 ಪ್ಲಸ್ 3/5 ಒಂದು ಗುಂಪು ಮಾಡಿ ಆ ನಂತರ ಪ್ಲಸ್ ಇಂಟು ದ ಬ್ರ್ಯಾಕೆಟ್ -5/6 ಒಂದು ಬೇರೆಯಾಗಿ ಕೂಡಿಸೋಣ ಫ್ರೆಂಡ್ಸ್. ಸೊ ನಾನು ಇಲ್ಲಿ ಫಸ್ಟ್ ಮಾಡೋದು ಇವೆರಡರ ಲಸ ಎಷ್ಟು. ಸೊ 3 and 5 ಲೆಸನ್ 3 5s are 15. ಸೊ 3 5s ಮಾಡಿದಾಗ ಸೊ ಡೈರೆಕ್ಟ್ಲಿ ನಾವು ಇದು ಓರೆ ಗುಣಾಕಾರ ಮಾಡ್ಬೋದು ಫ್ರೆಂಡ್ಸ್. ಸೊ 5 10s are 5 2s are -10 ಪ್ಲಸ್ 3 3s are 9. ಇದು ಪ್ಲಸ್ ಇಂಟು ಮೈನಸ್ -5/6 ಅದೇ ರೀತಿ ಬರ್ಕೋಬೋದು ಫ್ರೆಂಡ್ಸ್. ಸೊ ನಾನು ಇಲ್ಲಿ ಕಳಿಬಹುದು -10 ಪ್ಲಸ್ 9 will be -1/15 -5/6. ಸೊ 15 ಮತ್ತು 6 ಇವೆರಡು ಲಸ ಕಂಡುಹಿಡಿದಾಗ ನಮಗೆ ಸಿಗುವಂತಹ ಲಸ ಎಷ್ಟು 30 ಅಗೇನ್. ಸೊ 30 ಲಸ ಸಿಗುತ್ತದೆ ಫ್ರೆಂಡ್ಸ್. ಸೊ 15 ಎಷ್ಟೇ 30, 15 2s are 30, 6 how much are 30, 6 5s are 30. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 1 2s are 2 minus 5 5s are 25. So -2 minus 25 is again -27/30. So we cancel again, 3 9s are 27, 3 10s are 30. So that is -9/10. -9/10. ಸೊ ಈ ಉತ್ತರಗಳನ್ನು ಹೋಲಿಸಿ ನೋಡಿ ಫ್ರೆಂಡ್ಸ್. ಇದು -9/10, ಇದು -9/10. ಸೊ ಎರಡು ಉತ್ತರಗಳು ಒಂದೇ ಆಗಿವೆ. ಸೊ ವಿ ಕ್ಯಾನ್ ಈಸಿಲಿ ಸೇ ದಟ್ ಸೊ ಅಡಿಷನ್ ಈಸ್ ಅಸೋಸಿಯೇಟಿವ್. ಅಂದರೆ ಈ ರೇಷನಲ್ ನಂಬರ್ಸಲ್ಲಿ ಕೂಡ ಯಾವುದೇ ನಂಬರ್ಸ್ ತೆಗೆದುಕೊಂಡು ನೀವು ಸಂಕಲನ ಒಂದು ಅಸೋಸಿಯೇಟಿವ್ ಆಗಿದೆ. ಇದೇ ರೀತಿಯಲ್ಲಿ ನಾನು ಏನು ಮಾಡಿದ್ನಲ್ಲ ಫ್ರೆಂಡ್ಸ್, ಇವೇ ಸಂಖ್ಯೆಗಳನ್ನು ತೆಗೆದುಕೋಬೋದು, ಬೇರೆ ಸಂಖ್ಯೆಗಳನ್ನು ತೆಗೆದುಕೋಬೋದು. ಇಲ್ಲಿ ಪ್ಲಸ್ ಇರುವಂತಹ ಸ್ಥಳಗಳಲ್ಲಿ ಇಲ್ಲಿ ಪ್ಲಸ್ ಹಾಕಿವಲ್ಲ ನಾವು, ಈ ಪ್ಲಸ್ ಹಾಕಿರುವಂತಹ ಸ್ಥಳದಲ್ಲಿ ಮೈನಸನ್ನು ಹಾಕಿ, ಈ ಮೈನಸ್ ನಾವು ಹಾಕಿರುವ ನಾವು ತೆಗೆದುಕೊಂಡಿರುವ ಈ ಆಯ್ಕೆ ಮಾಡಿಕೊಂಡಿರೋ ಸಂಖ್ಯೆಗಳು ಇವು. ಈ ಸಂಖ್ಯೆಗಳ ನಡುವೆ ನಾನು ಪ್ಲಸ್ ಹಾಕಿನಿ. ನಾನು ಆಯ್ಕೆ ಮಾಡಿಕೊಂಡ ರೇಷನಲ್ ಸಂಖ್ಯೆ -2/3, 3/5 ಮತ್ತು -5/6. ಈ ಸಂಖ್ಯೆಗಳನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಪ್ಲಸ್ ಅಷ್ಟೇ ಹಾಕಿನಿ. ನೀವೇನು ಮಾಡಬೇಕು, ಇಲ್ಲಿ ಮೈನಸ್ ಹಾಕಿ ಈ ಮೈನಸ್ ಚಿಹ್ನೆಗಳನ್ನು ರಿಪ್ಲೇಸ್ ಮಾಡಿ ಇದೇ ಒಂದು ಅಂಶವನ್ನು ಚೆಕ್ ಮಾಡಿದಾಗ ಆ ಸಂಖ್ಯೆಗಳು ಅವು ಅಂದರೆ ಅಸೋಸಿಯೇಟಿವ್ ಆಗಿವೆಯೋ ಅಥವಾ ಇಲ್ಲವೋ ಅನ್ನೋದು ಇದು ನೀವು ಚೆಕ್ ಮಾಡಬೇಕು ಫ್ರೆಂಡ್ಸ್. ನೀವು ಚೆಕ್ ಮಾಡಿದ ನಂತರ ನೀವು ಹೇಳಬೇಕು ಸೊ ಸಬ್ಟ್ರಾಕ್ಷನ್ ಈಸ್ ಅಸೋಸಿಯೇಟಿವ್ ಆರ್ ನಾಟ್ ಎನ್ನುವುದು ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸ್ಬೇಕು ಫ್ರೆಂಡ್ಸ್. ಅಂದರೆ ನೀವು ಕೂಡ ಫಾಲೋ ಅಪ್ ಮಾಡ್ತಿರೋದು ನನಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಒಂದು ವೇಳೆ ನಿಮಗೆ ಅರ್ಥ ಆಗಿಲ್ಲ ಅಂದಾಗ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ನಿಮಗೆ ಲೈವ್ ಕ್ಲಾಸ್ನಲ್ಲಿ ಬಂದಾಗ ಅದು ಕೂಡ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಇಷ್ಟು ನಾನು ನಿಮಗೆ ಹೇಳಬೇಕಾಗಿರೋ ಒಂದು ಅಂಶ ಫ್ರೆಂಡ್ಸ್. ಈಗ ನಾವು ನೇರವಾಗಿ ಗುಣಾಕಾರಕ್ಕೆ ಹೋಗೋಣ. ಗುಣಾಕಾರದಲ್ಲಿ ಕೂಡ ಅವು ಅಸೋಸಿಯೇಟಿವ್ ಅಂದರೆ ಸಹವರ್ತನೀಯ ಗುಣ ಹೊಂದಿದೆಯೋ ಅಥವಾ ಇಲ್ಲವನ್ನೋದು ಚೆಕ್ ಮಾಡ್ತಾ ನಾವು ಈ ಲೆಕ್ಕವನ್ನು ಮಾಡ್ತಾ ಸಾಗೋಣ ಫ್ರೆಂಡ್ಸ್. ನಾನು ಈ ಆಯ್ಕೆ ಮಾಡಿಕೊಂಡಿರುವಂತಹ ಮೂರು ಸಂಖ್ಯೆಗಳು -7/3, 5/4 ಮತ್ತು 2/9. ಈ ಸಂಖ್ಯೆಗಳನ್ನು ಬೇರೆ ಬೇರೆ ಆರ್ಡರ್ನಲ್ಲಿ ಗುಣಾಕಾರ ಮಾಡಿ ನೋಡ್ರಿ ಫ್ರೆಂಡ್ಸ್. ಸೊ ಒಂದೇ ಆರ್ಡರ್ ನಾನು ಇವೆರಡು ಸಂಖ್ಯೆಗಳನ್ನು ಗುಂಪು ಮಾಡ್ತೀನಿ. -7/3 ಇಂಟು 5/4 ಒಂದು ಗುಂಪು ಮಾಡಿ, ನೆಕ್ಸ್ಟ್ ಇಲ್ಲಿ ಬರೋದು 2/9. ಸೊ ನಾನು ಗುಣಾಕಾರ ಮಾಡ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿ ಯಾವುದೇ ಕ್ಯಾನ್ಸಲ್ ಆಗೋದಿಲ್ಲ. ಸೊ -5 7 5s are 35, 3 5 7 5 35, 3 4 12. ಸೊ ಇದು ಗುಣಾಕಾರ 2/9. ಇಲ್ಲಿ ಕ್ಯಾನ್ಸಲ್ ಆಗಿದ್ರೆ ಕ್ಯಾನ್ಸಲ್ ಮಾಡಿ 2 1 2, 2 6 12. ಸೊ ಇಲ್ಲಿ ಏನು ಬರ್ತೀವಿ ಉತ್ತರ ಫ್ರೆಂಡ್ಸ್. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ 35 1 35 ಡಿವೈಡ್ ಬೈ 6 9 54. ಇದು ಉತ್ತರ ಆಗಿದೆ ಫ್ರೆಂಡ್ಸ್. ಇವು ಮತ್ತೆ ಕ್ಯಾನ್ಸಲ್ ಆಗುವುದಿಲ್ಲ. ಸೊ ನಾವು ಇದೇ ಸಂಖ್ಯೆಯನ್ನು ಬೇರೆ ರೀತಿಯಲ್ಲಿ ಗುಂಪು ಮಾಡಿ ಇದನ್ನು ಮಾಡಿ ನೋಡೋಣ ಫ್ರೆಂಡ್ಸ್. ಸೊ ಇದು -7/3 ಇಂಟು 5/4 ಇಂಟು
2/9. ಸೊ ಈ ಗುಂಪನ್ನು ನಾನು ಫಸ್ಟ್ ಗುಣಾಕಾರ ಮಾಡ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿ -7/3 ಅನ್ನು ಹಾಗೆ ಬರೆದುಕೊಂಡು ಇಂಟು 2 1s are 2, 2 2s are 4, 2 1 2, 2 4. ಸೊ 5 1s ಎಷ್ಟು 5, ಸೊ 2 9s are 18. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿ ಮೈನಸ್ ಇಂಟು ಪ್ಲಸ್ ಮೈನಸ್ 5 7 5s are 35 ಡಿವೈಡ್ ಬೈ 18 3s are 54. ಸೊ ಬೇರೆ ರೀತಿ ಕೂಡ ಗುಂಪು ಮಾಡ್ಬೋದು ಫ್ರೆಂಡ್ಸ್. ಇದೊಂದೇ ವಿಧಾನ ಅಲ್ಲ, ನಾವು ಬೇರೆ ರೀತಿಯಲ್ಲಿ ಕೂಡ ಗುಂಪು ಮಾಡಬಹುದು. ಸೊ ಮೂರನೇ ಗುಂಪು ನಾವು ಯಾವ ರೀತಿ ಮಾಡೋಣ ಅಂದಾಗ ನಾವು ಈ ಎರಡು ಸಂಖ್ಯೆಗಳನ್ನು ಮೊದಲು ಗುಣಾಕಾರ ಮಾಡೋಣ. ಸೊ -7/3 ಇಂಟು 2/9 ಈ ಎರಡು ಸಂಖ್ಯೆಗಳನ್ನು ಒಂದು ಗುಂಪು ಮಾಡಿ ನಂತರ 5/4 ಅನ್ನು ಬರೆದುಕೊಳ್ಳೋಣ ಫ್ರೆಂಡ್ಸ್. ಸೊ ಏನಾಗುತ್ತೆ ಇಲ್ಲಿ ಕ್ಯಾನ್ಸಲ್ ಆಗುವುದಿಲ್ಲ. ಸೊ ಮೈನಸ್ ಇನ್ ಮೈನಸ್ 7 2s are 14 ಡಿವೈಡೆಡ್ ಬೈ 3 9s are 27. ಸೊ ಇಂಟು ಎಷ್ಟು 5/4. ಸೊ we can cancel these 2 2s are 4, 2 7s are 14. ಸೊ ಮೈನಸ್ ಇದೆ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 7 5s are 35, 27 2s are 54. ಸೊ ನೀವು ಇಲ್ಲಿ ಈ ಮೂರು ಉತ್ತರಗಳನ್ನು ಗಮನಿಸಿದಾಗ ಎಲ್ಲ ಉತ್ತರಗಳು ಯಾವುದೇ ರೀತಿ ಗುಂಪು ಮಾಡಿದಾಗಲೂ ಕೂಡ ನಮಗೆ ಎಲ್ಲ ಉತ್ತರಗಳು ಒಂದೇ ಬರುತ್ತವೆ ಫ್ರೆಂಡ್ಸ್. ಸೊ ಒಂದೇ ಬರುವ ಕಾರಣ ಸೊ ರ್ಯಾಷನಲ್ ನಂಬರ್ಸ್ ಆರ್ ಅಸೋಸಿಯೇಟಿವ್ ಅಂತ ಹೇಳಿ ಕರಿತೀವಿ ಫ್ರೆಂಡ್ಸ್. ಸೊ ಎಲ್ಲ ಸಂಖ್ಯೆಗಳು ಅಂದರೆ ಮಲ್ಟಿಪ್ಲಿಕೇಶನಲ್ಲಿ ಅಸೋಸಿಯೇಟಿವ್ ಆಗಿವೆ ಅಂತ ಅರ್ಥ ಗುಣಾಕಾರದಲ್ಲಿ. ಅಂದರೆ ನಾವು ಅಸೋಸಿಯೇಟಿವ್ ಆಗಿರುವ ಕೇವಲ ಎರಡು ಆಪರೇಷನ್ಸ್ ಅಂದರೆ ಸಂಕಲನ ಮತ್ತು ವ್ಯವಕಲನ, ಓನ್ಲಿ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಆರ್ ಅಸೋಸಿಯೇಟಿವ್, ಸಬ್ಟ್ರಾಕ್ಷನ್ ಆ್ಯಂಡ್ ಡಿವಿಷನ್ ಆರ್ ನಾಟ್ ಅಸೋಸಿಯೇಟಿವ್ ಫ್ರೆಂಡ್ಸ್. ಒಂದ್ಸಲ ನೀವು ಓನ್ ಆಗಿ ಚೆಕ್ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಒಂದು ವೇಳೆ ಅರ್ಥ ಆಗಿಲ್ಲ ಅಂದಾಗ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ನೀವು ನಮಗೆ ಫೀಡ್ಬ್ಯಾಕ್ ಕೂಡ ಕೊಡ್ಬೋದು ಫ್ರೆಂಡ್ಸ್. ನಿಮಗೆ ಒಂದು ವೇಳೆ ಪಾಠ ಅರ್ಥ ಆಗಿಲ್ಲ ಅಂದಾಗ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹೇಳಿ ಫ್ರೆಂಡ್ಸ್. ನಮ್ಮ ಬದಲಾವಣೆ ನಿಮಗೆ ನಾವು ಪಾಠದಲ್ಲಿ ಮಾಡಿಕೊಳ್ಳಬೇಕಾದ ಬದಲಾವಣೆಗೂ ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು ಫ್ರೆಂಡ್ಸ್. ಅಥವಾ ನಿಮಗೆ ಡೌಟ್ ಇದ್ದರೆ ನೀವು ನಮ್ಮ ಗ್ರೂಪ್ ಅಥವಾ ನಮ್ಮ ಒಂದು ಅಡ್ಮಿನ್ಗೆ ಮೆಸೇಜ್ ಕೂಡ ಮಾಡಬಹುದು ಫ್ರೆಂಡ್ಸ್. ಇಷ್ಟು ಗುಣಗಳು ನಾವು ಇಂದಿನ ಈ ತರಗತಿಯಲ್ಲಿ ಕವರ್ ಮಾಡಿದ್ದೀವಿ ಫ್ರೆಂಡ್ಸ್. ಮುಂದೆ ಇನ್ನೂ ಸ್ವಲ್ಪ ಗುಣಗಳಿವೆ ಫ್ರೆಂಡ್ಸ್. ಅಂದರೆ ನಾವು ಏನು ಕಲಿಬೋದು ಅಂದಾಗ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಗಿದೆ. ಆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ, ಐಡೆಂಟಿಟೀಸ್ ಮತ್ತು ಇನ್ವರ್ಸ್ ಈ ಮೂರು ಪ್ರಾಪರ್ಟಿಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಫ್ರೆಂಡ್ಸ್. ಇಲ್ಲಿಗೆ ನಾವು ಇಂದಿನ ತರಗತಿಯನ್ನು ಮುಕ್ತಾಯಗೊಳಿಸೋಣ. ಕೊನೆಯವರೆಗೆ ನೀವು ಈ ವಿಡಿಯೋವನ್ನು ನೋಡಿದಿರಿ. ನಿಮಗೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.